ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಅಕಾಡೆಮಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿನಲ್ಲಿ ನಾವು ಇಂಗ್ಲಿಷ್ ಸಿಲೆಬಸ್ನ ಜೊತೆಗೆ ಮೊದಲ ಕ್ಲಾಸ್ ಅನ್ನ ಶುರು ಮಾಡ್ತಾ ಇದೀವಿ. ಅಂಡ್ ಇವತ್ತಿಂದ ಸೆಕೆಂಡ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. So when it comes to English, I'm going to teach all the parts of including grammar, literature, pedagogy, and writing. Uh, and we are going to know the whole syllabus as well as the first part of nouns and types in this class. So let's see. Yeah. So here we have complete syllabus regarding grammar. And one thing you have to remember that ನೀವೀಗ ಬರೀತಾ ಇರೋದು ಎಕ್ಸಾಮ್. Okay, you can learn English later, for the purpose of speaking, communication. ದೆನ್ ಅವಾಗ ಆಮೇಲೆ ಕಲಿಯೋರಂತ್ರಿ. ಬಟ್ ಇವಾಗ ನೀವೇನ್ ಮಾಡ್ಬೇಕು, ಎಕ್ಸಾಮ್ ಬರೀತಾ ಇದ್ದೀನಿ, ನನ್ಗೆ ಗ್ರಾಮರ್ ಪರ್ಫೆಕ್ಟ್ ಆಗ್ಬೇಕು, ಅದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ನೀವೇನ್ ಮಾಡ್ಬೇಕು, ಇವಾಗ ಎಕ್ಸಾಮ್ ಓರಿಯೆಂಟೆಡ್ ಗ್ರಾಮರ್ ಅನ್ನ ಕಲಿತಾ ಹೋಗ್ಬೇಕು. ಅಫ್ಕೋರ್ಸ್ ನೀವು ಗ್ರಾಮರ್ ಕಲಿತಾ ಕಲಿತಾ ಮಾತಾಡ್ತಾ ಕಮ್ಯುನಿಕೇಶನ್ಗೂ ಕೂಡ ಅದೇನಾಗತ್ತೆ, ಕಂಟಿನ್ಯೂ ಆಗಿ ಬರ್ತಾ ಹೋಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ದ ಕಮ್ಯುನಿಕೇಶನ್, ಜಸ್ಟ್ ಕಾನ್ಸಂಟ್ರೇಟ್ ಅಬೌಟ್ ದ ಗ್ರಾಮರ್. ಓಕೆ, ಹಾಗಾದ್ರೆ ವಾಟ್ ಆರ್ ಆಲ್ ದಿ grammar points that you are going to learn in this class? Let's see. So first ನಿಮಗೆ ಏನಿದೆ, nouns and its types ಅಂತ ಇದೆ. Noun and its types ಅಂತ ಬಂದಾಗ you are going to attend subject verb type of question ಇರುತ್ತೆ. And you have to identify the parts of speech, which means noun, pronoun, adverb, ಅದೊಂದು ರೀತಿಯಾಗಿರುತ್ತೆ. And you supposed to identify types of noun itself. ಆ ರೀತಿಯಾದ ಕ್ವೆಶನ್ ಕೂಡ ಬರುತ್ತೆ. ಒಂದು GPSTR ಅಂತ ಬಂದಾಗ MCQs ಅಲ್ಲಿ ಬರುತ್ತೆ. ಅಂಡ್ ರೈಟಿಂಗ್ ಪಾರ್ಟ್ ಅಲ್ಲೂ ಕೂಡ ನೀವು ಅದನ್ನ ಒಂದು ನೌನ್ ಅನ್ನ ಕೊಡ್ತಾರೆ, ಅದನ್ನ ನೀವು ನೌನ್ ಆಗಿ ಅಂಡ್ ಅಥವಾ ಒಂದು ವರ್ಬ್ ಆಗಿ ಯೂಸ್ ಮಾಡೋದು ಹೇಗೆ ಅಂತ ಬರೀಬೇಕಾಗತ್ತೆ, ಅಲ್ಲೂ ಕೂಡ ಬರುತ್ತೆ. ಮತ್ತೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರೆ, ಅದ್ರಲ್ಲಿ ಯಾವ್ದೆಲ್ಲ ನೌನ್ಸ್ ಬರುತ್ತೆ ಲಿಸ್ಟ್ ಮಾಡ್ಬೇಕು, ಜೆಂಡರ್ ಯಾವ್ದು ಅಂತ ನೀವಲ್ಲಿ ಐಡೆಂಟಿಫೈ ಮಾಡ್ಬೇಕಾಗಿ ಬರುತ್ತೆ. ಸೊ ಅಲ್ಲಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ನಿಮ್ಗೆ ರೈಟಿಂಗ್ ಪಾರ್ಟ್ ಅಲ್ಲಿ ಬರುತ್ತೆ. HSTR ಅಂತ ಬಂದಾಗ ಕಂಪ್ಲೀಟ್ ಆಗಿ ನಿಮ್ಗೆ MCQs ಅಲ್ಲಿ ಕವರ್ ಆಗುತ್ತೆ. ಓಕೆ, ಲೆಟ್ಸ್ ಸಿ ನೌನ್ ಮತ್ತೆ ಅದರ ಟೈಪ್ಸ್ ಇದ್ರಲ್ಲಿ ಏನಿದೆ. ಸೊ ನೌನ್ ಮತ್ತೆ ಟೈಪ್ಸ್ ಅಂತ ಬಂದಾಗ, 1 ಸೆಕೆಂಡ್. ಯಾ, ನೋಡಿ, ನೌನ್ ಅಂಡ್ ಇಟ್ಸ್ ಟೈಪ್ಸ್ ಅಲ್ಲಿ ಪ್ರಾಪರ್ ನೌನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಮೈ ನೇಮ್ ಈಸ್ ಸುಷ್ಮಿತಾ, ದಟ್ ಈಸ್ ಪ್ರಾಪರ್ ನೌನ್. ಕಾಮನ್ ನೌನ್ ಅಂತ ಅಂದ್ರೇನು, ಕಾಮನ್ ಆಗಿ ಒಂದು ಕೈಂಡ್ ಇರೋದಕ್ಕೆ, ಲೈಕ್ ಫಾರ್ ಎಕ್ಸಾಂಪಲ್ ಈಗ ಹ್ಯೂಮನ್ ಬೀಯಿಂಗ್ಸ್ ಆರ್ ವಾಕಿಂಗ್, ಹ್ಯೂಮನ್ ಬೀಯಿಂಗ್ಸ್ ಆರ್ ಟಾಕಿಂಗ್, ಅಂಡ್ ವಿ ಹ್ಯಾವ್ ಅದರ್ ಆಕ್ಟಿವಿಟೀಸ್. ನಮ್ಮೆಲ್ಲರನ್ನು ಇದೇ ರೀತಿಯ ಗುಣ ಇರುವಂತಹ ಎಲ್ಲರಿಗೂ ನಾವು ಹ್ಯೂಮನ್ ಅಂತ ಕರಿತೀವಿ, ರೈಟ್? ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಕಾಮನ್ ಆಗಿ ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಗೆ ಕಾಮನ್ ನೌನ್ ಅಂತ ಹೇಳ್ತೀವಿ. ದೆನ್ ಅಬ್ಸ್ಟ್ರಾಕ್ಟ್ ನೌನ್ ಮೀನ್ಸ್ ಯು ಕಾಂಟ್ ಎಕ್ಸ್ಪೀರಿಯನ್ಸ್ ಥ್ರೂ ಆಲ್ 5 ಸೆನ್ಸಸ್. ಸೊ ನಿಮ್ಮ ಪಂಚೇಂದ್ರಿಯಗಳಿಗೆ ನೀವು ಏನ್ ಅದನ್ನ ಎಕ್ಸ್ಪೀರಿಯನ್ಸ್ ಕೊಡಕ್ ಆಗಲ್ವೋ, ಅದಕ್ಕೆ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಹ್ಯಾಪಿನೆಸ್ ಅಂತ ಇಟ್ಕೊಳ್ಳೋಣ. ನಾನು ಇವಾಗ ಪಾಠ ಮಾಡ್ತಾ ಇದ್ದೀನಿ, ನನ್ಗೇನೋ ತುಂಬಾ ದುಃಖ ಇದೆ, ಐ ವಾಂಟ್ ಟು ಕ್ರೈ, ಬಟ್ ಯು ಕಾಂಟ್ ಸಿ ವೆದರ್ ಐ ಆಮ್ ಸ್ಯಾಡ್ ಆರ್ ನಾಟ್. ಸೊ ಅದು ನಿಮಗೆ ಕಾಣಿಸ್ತಾ ಇದೆಯಾ? ಇಲ್ಲ, ಮೇ ಬಿ ಐ ಆಮ್ ಕ್ರೈಯಿಂಗ್ ಇನ್ಸೈಡ್. ಸೊ ದಟ್ ಈಸ್ ವಾಟ್ ಅಬ್ಸ್ಟ್ರಾಕ್ಟ್ ನೌನ್. ಯು ಕಾಂಟ್ ಎಕ್ಸ್ಪೀರಿಯನ್ಸ್ ಥ್ರೂ ಆಲ್ ದ 5 ಸೆನ್ಸಸ್. ಸೊ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಬಂದಾಗ ಅದರಲ್ಲಿ ನಮ್ಗೆ ಒಂದಷ್ಟು ಪ್ಲೂರಲ್ ಬರುತ್ತೆ, ಒಂದಷ್ಟು ಸಿಂಗ್ಯುಲರ್ ಬರುತ್ತೆ. ಅದೇ ರೀತಿಯಾಗಿ ಕಾಮನ್ ನೌನ್ ಅಂತ ಬಂದಾಗ ಅದರಲ್ಲಿ ಕೌಂಟಬಲ್, ಅನ್ಕೌಂಟಬಲ್ ಬರುತ್ತೆ. ಪ್ಲೂರಲ್, ಸಿಂಗ್ಯುಲರ್ ಅನ್ನ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಅಂಡ್ ಪ್ರಾಪರ್ ನೌನ್ ಅಂತ ಬಂದಾಗ್ಲೂ ಕೂಡ ನಾವು ಯಾವ ರೀತಿ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಅಂತ ಡಿಸೈಡ್ ಮಾಡ್ಬೇಕು, ಅಂಡ್ ಯಾವ ರೀತಿಯಾಗಿ ಅದರಲ್ಲಿ ನಾವು ಲೈಕ್ ಐಡೆಂಟಿಫೈ ಮಾಡ್ಬೇಕು ಅಂತ ನೋಡ್ಬೇಕಾಗತ್ತೆ. ದೆನ್ ಕಮ್ಸ್ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಲ್ಲೂ ಕೂಡ ಸಿಂಗ್ಯುಲರ್, ಪ್ಲೂರಲ್ ಮತ್ತೆ ಟೈಪ್ ಆಫ್ ನೌನ್ ಅನ್ನ ನೋಡ್ತೀವಿ. ದೆನ್ ಕಮ್ಸ್ ಮೆಟೀರಿಯಲ್ ನೌನ್, countable noun, uncountable noun. When it comes to material noun, it is always singular because that is uncountable. For example, plastic. ಸೊ ಪ್ಲಾಸ್ಟಿಕ್ ಅಂದಿದ ತಕ್ಷಣ ಈ ಮನೇಲಿರೋ ಪಾತ್ರೆ ಎಲ್ಲ ನೀವು ನೆನ್ಪ್ ಮಾಡ್ಕೋಬಾರ್ದು. ಬಕೆಟ್, ಚೆಂಬು ಎಲ್ಲ ಪ್ಲಾಸ್ಟಿಕ್ ಅಲ್ಲಿ ಇದೆ, 1, 2, 3 ಅಂತ ಎಣಿಸಬಹುದು ಅಂತ. ಐ ಆಮ್ ಟಾಕಿಂಗ್ ಅಬೌಟ್ ದ ಮಟೀರಿಯಲ್ ದಟ್ ಈಸ್ ಮೇಡ್ ಆಫ್.
ಒಂದು ಪ್ಲಾಸ್ಟಿಕ್ ಲೈಕ್ ದೊಡ್ಡದೊಂದು ಇದಿರುತ್ತೆ ಅಂತ ಇಟ್ಕೊಳ್ಳೋಣ, ಲೈಕ್ ಹೀಪ್ ಮೆಟೀರಿಯಲ್. ಸೊ ಆ ಮೆಟೀರಿಯಲ್ ಅನ್ನ ತೆಗೆದು ನೀವು ಪ್ಲಾಸ್ಟಿಕ್ ಐಟಮ್ಸ್ ಗಳನ್ನ ಮಾಡ್ತಿರಲ್ಲ, ಅದು ಐಟಮ್ಸ್ ಗಳು ಆದ ನಂತರ ಪ್ಲಾಸ್ಟಿಕ್ ಸ್ಪೂನ್ ಏನೋ ಒಂದು ಪ್ಲಾಸ್ಟಿಕ್ ಐಟಮ್ಸ್ ಆದ ನಂತರ ಅದನ್ನ ನಾವು ಕೌಂಟ್ ಮಾಡಬಹುದು. ದೆನ್ ಇಟ್ ಬಿಕಮ್ಸ್ ಕೌಂಟಬಲ್. ಓಕೆ, ಬಟ್ ಮೆಟೀರಿಯಲ್ ಇಟ್ ಸೆಲ್ಫ್ ಈಸ್ ಅನ್ಕೌಂಟಬಲ್, ಜಸ್ಟ್ ಲೈಕ್ ವಾಟರ್ ವಿ ಕಾಂಟ್ ಕೌಂಟ್ ಇಟ್. ಅದನ್ನ ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ, ಸಿಂಗ್ಯುಲರ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ದೆನ್ ಕೌಂಟಬಲ್ ಅಂತ ಬಂದಾಗ ಹೆಸರೇ ಹೇಳ್ತಾ ಇದೆ, ವಿ ಕ್ಯಾನ್ ಕೌಂಟ್ ಇಟ್. ಫಾರ್ ಎಕ್ಸಾಂಪಲ್, ದಿಸ್ ಪೆನ್. ದಿಸ್ ಪೆನ್ ಅಂತ ಬಂದಾಗ ದಿಸ್ ಇಸ್ ಒನ್ ಪೆನ್. ಸೊ ಇಲ್ಲಿ ನೋಡಿ, ಎರಡು ಬಾಕ್ಸ್ ಇದೆ ಅಂತ ಇಟ್ಕೊಳ್ಳೋಣ. ವಿ ಕ್ಯಾನ್ ಕೌಂಟ್ ದಿಸ್ ಒನ್ ಬಾಕ್ಸ್, ಟೂ ಬಾಕ್ಸ್, ಅಂಡ್ ಇದನ್ನು ಬಾಕ್ಸ್ ಅಂತ ಇಟ್ಕೊಳ್ಳೋಣ. ದೇರ್ ಆರ್ ತ್ರೀ ಬಾಕ್ಸ್. ದೇರ್ ಈಸ್ ಒನ್ ಬಾಕ್ಸ್, ದೇರ್ ಆರ್ ತ್ರೀ ಬಾಕ್ಸಸ್. ಸೊ ಈ ರೀತಿಯಾಗಿ ಏನ್ ಮಾಡ್ಬೋದು, ನಾವು ಕೌಂಟ್ ಮಾಡ್ಬೋದು. ಅದನ್ನ ಕೌಂಟಬಲ್ ಅಂತ ಹೇಳ್ತೀವಿ. ಅನ್ಕೌಂಟಬಲ್ ಅಂತ ಬಂದಾಗ ಆಸ್ ಯೂಶಲಿ ಮೆಟೀರಿಯಲ್ ಆಗಿರ್ಬೋದು ಅಂಡ್ ಕೆಲವೊಂದು ಅಬ್ಸ್ಟ್ರಾಕ್ಟ್ ನೌನ್ಸ್ ಗಳು ಇದಕ್ಕೆ ಸೇರ್ಕೊಳ್ಳುತ್ತೆ. ಈ ರೀತಿಯಾಗಿ ನಾವು ಅದನ್ನ ಇನ್ ಡೆಪ್ತ್ ಅಲ್ಲಿ ಕಲಿತಾ ಹೋಗ್ತೀವಿ. ವೆದರ್ ಇಟ್ ಈಸ್ GPSTR, PSTR, HSTR ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಬಂದು ಪ್ರೊನೌನ್ಸ್ ಅಂಡ್ ದೇರ್ ಟೈಪ್ಸ್. ಜಸ್ಟ್ ಲೈಕ್ ನೌನ್ಸ್, ನಾವು ಅದರ ಇನ್ಸ್ಟೆಡ್ ಆಗಿ ಪ್ರೊನೌನ್ ಅನ್ನ ಯೂಸ್ ಮಾಡೋದ್ರಿಂದ ನೌನ್ ಯಾವ ರೀತಿಯಾದಂತಹ ಕೆಲಸ ಮಾಡ್ತಾ ಇದೆಯೋ ಅದೇ ರೀತಿಯಾಗಿ ಪ್ರೊನೌನ್ ಕೂಡ ಕೆಲಸ ಮಾಡುತ್ತೆ ವೆನ್ ಇಟ್ ಕಮ್ಸ್ ಟು ಸೆಂಟೆನ್ಸ್. ಸಿ, ಪರ್ಸನಲ್ ಪ್ರೊನೌನ್. ಸೊ ಇನ್ಸ್ಟೆಡ್ ಆಫ್ ಪ್ರಾಪರ್ ನೌನ್ಸ್ ಅಂದ್ರೆ ಏನು, ಸುಷ್ಮಿತಾ ಅಂತ ಹೇಳ್ದೆ. ಸೊ ಇನ್ಸ್ಟೆಡ್ ಆಫ್ ಸುಷ್ಮಿತಾ ಶಿ ಅಂತ ಹೇಳ್ಬೇಕಾಗತ್ತೆ. ಅರುಣ್ ಅಂತ ಬರುತ್ತೆ. ಇನ್ಸ್ಟೆಡ್ ಆಫ್ ಅರುಣ್ ವಿ ಕಾಂಟ್ ಯೂಸ್ ಅರುಣ್ ಫ್ರೀಕ್ವೆಂಟ್ಲಿ. ಅರುಣ್ ಗೋಸ್ ದೇರ್, ಅರುಣ್ ರೀಡ್ಸ್ ದ ಬುಕ್, ಅರುಣ್ ಈಸ್ ಕಮಿಂಗ್. ಇಫ್ ಐ ಗೋ ಆನ್ ಸೇಯಿಂಗ್ ದಟ್ ಯು ವಿಲ್ ಗೆಟ್ ಇರಿಟೇಟೆಡ್. ಅಯ್ಯೋ ಮೇಡಮ್ ಎಷ್ಟ್ ಸಲ ಅರುಣ್ 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 ಅಂತ ಹೇಳ್ತಾರೆ. ಅರುಣ್ ಯಾರಾದ್ರೂ ಇದ್ರೆ ತುಂಬಾ ಖುಷಿ ಪಡ್ತಾನೆ, ಬೇರೆಯವ್ರಿಗೆಲ್ಲಾದ್ರೂ ಇರಿಟೇಟ್ ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಪ್ರೊನೌನ್ಸ್. ದಟ್ ಈಸ್ ವಾಟ್ ಪರ್ಸನಲ್ ಪ್ರೊನೌನ್ಸ್. ಸೊ ಇಲ್ಲಿ ನೋಡಿ, ನಾನು ಆಗ್ಲೇ ಹೇಳ್ದಾಗೆ ಇನ್ಸ್ಟೆಡ್ ಆಫ್ ಆಲ್ ದ ನೌನ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದೀಸ್ ಪ್ರೊನೌನ್ಸ್. ಐ, ಫಾರ್ ಎಕ್ಸಾಂಪಲ್ ನಾನು. ಯು, ಅರುಣ್ ಅಂತ ಇಟ್ಕೊಳ್ಳೋಣ. ಅರುಣ್ಗೆ ನಾನು ಅಡ್ರೆಸ್ ಮಾಡ್ತಾ ಇದ್ದೀನಿ, ಯು ಅಂತ ಆಯ್ತು. ಸೊ ಅದು ಯಾರಾದ್ರೂ ಆಗಿರ್ಬೋದು. ಯು ಅಂತ ಬಂದಾಗ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಎರಡು ಆಗುತ್ತೆ. ಬಟ್ ವರ್ಬ್ ಜೊತೆಗೆ ನಾವು ಯೂಸ್ ಮಾಡ್ಬೇಕಾದ್ರೆ ಯು ಜೊತೆ ನಾವು ಯಾವಾಗ್ಲೂ ಕೂಡ ಪ್ಲೂರಲ್ ಯೂಸ್ ಮಾಡ್ತೀವಿ. ಅಂಡ್ ಹಿ ಅಂತ ಬಂದಾಗ ಸಿಂಗ್ಯುಲರ್ ಇದೆ, ಶಿ ಸಿಂಗ್ಯುಲರ್, ಇಟ್ ಸಿಂಗ್ಯುಲರ್, ವಿ ಬಂದು ಪ್ಲೂರಲ್ ಆಗಿದೆ, ದೇ ಬಂದು ಪ್ಲೂರಲ್ ಆಗಿದೆ. ಅಂಡ್ ದೀಸ್ ಆರ್ ಆಲ್ ಸಬ್ಜೆಕ್ಟಿವ್ ಪ್ರೊನೌನ್ಸ್. ಇದರಲ್ಲಿ ನಾವು ಸಬ್ಜೆಕ್ಟಿವ್ ಪ್ರೊನೌನ್ಸ್, ಆಬ್ಜೆಕ್ಟಿವ್ ಪ್ರೊನೌನ್ಸ್ ಅಂತ ನೋಡ್ತೀವಿ. ಬಟ್ ಅದು ನೌನ್ ಆದಾಗ ಅದು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಾದ್ರೂ ಬರ್ಲಿ, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಾದ್ರೂ ಬರ್ಲಿ. ಸಿ, ಸಬ್ಜೆಕ್ಟ್ plus verb plus object. This is the basic structure of a sentence, and in the place of subject and in the place of object you are going to see ನೌನ್ ಅಥವಾ ಪ್ರೊನೌನ್. ಹಾಗಾಗಿ ಇಲ್ಲಿ ಬರುವಂತಹ ಪ್ರೊನೌನ್ ಏನಾಗಿರುತ್ತೆ, ಸಬ್ಜೆಕ್ಟಿವ್ ಪ್ರೊನೌನ್ ಆಗಿರುತ್ತೆ. ಇಲ್ಲಿ ಬರೋದು ಆಬ್ಜೆಕ್ಟಿವ್ ಪ್ರೊನೌನ್ ಆಗಿರುತ್ತೆ. ಸೊ ಇಲ್ಲಿ ಪೊಸೆಸಿವ್ ಪ್ರೊನೌನ್ಸ್ ಅಂತ ಇದೆ. ನನ್ನದು, ಅವನದು, ಅವರದು ಅಂತ ಹೇಳ್ತೀವಲ್ವಾ, ದಟ್ ಈಸ್ ವಾಟ್ ಪೊಸೆಸಿವ್ ಅಂದ್ರೆ ಯಾರಿಗೋ ಸೇರಿದ್ದು. ಸಮಥಿಂಗ್ ಬಿಲಾಂಗ್ಸ್ ಟು ಸಂಬಡಿ, ದಟ್ ಈಸ್ ಮೆನ್ಷನ್ ಥ್ರೂ ದಿಸ್ ಪೊಸೆಸಿವ್ ಪ್ರೊನೌನ್ಸ್. ಮೈನ್, ದಿಸ್ ಪೆನ್ ಈಸ್ ಮೈನ್. Okay, yours. This house is yours. His, hers, ours, theirs. ಇದರಲ್ಲಿ ಸಿಂಗ್ಯುಲರ್, ಪ್ಲೂರಲ್ ಅದೆಲ್ಲ ನಾವು ಮತ್ತೆ ಕಲಿತಾ ಹೋಗ್ತೀವಿ. ವಿತ್ ಸೆಂಟೆನ್ಸ್ ನಾವು ಅದನ್ನ ಕಲಿಬೇಕಾಗತ್ತೆ. ದೆನ್ ರಿಲೇಟಿವ್ ಪ್ರೊನೌನ್ಸ್. ಫಾರ್ ಎಕ್ಸಾಂಪಲ್, ಒಂದ್ ಹುಡುಗಿ ಕ್ಲಾಸ್ ಅನ್ನ ಅಟೆಂಡ್ ಮಾಡಿರ್ತಾಳೆ. ಸೊ ನೆನ್ನೆ ಬಂದಿದ್ ಇವಳೆ ಕ್ಲಾಸ್ಗೆ ಅಂತ ನಾ ಹೇಳ್ಬೇಕು. ಓಕೆ, ಯಾವ ರೀತಿ ಹೇಳ್ತೀನಿ? ಶಿ ಅಟೆಂಡ್ಸ್ ದ ಕ್ಲಾಸ್. ಶಿ attends the class. ಸೊ ಈ ರೀತಿ ಹೇಳಿದ ತಕ್ಷಣ ಅಲ್ಲಿ 10 ಜನ ಇರ್ತಾರೆ. ದೆನ್ ನೀವ್ ಯಾರಂತ ತಿಳ್ಕೊಳ್ತೀರಾ? ನಾನೀಗ ಪರ್ಟಿಕ್ಯುಲರ್ ಆಗಿ ಅವಳೆ ಅಂತ ಹೇಳ್ಬೇಕು. ನಾನಾಗ ಏನ್ ಮಾಡ್ತೀನಿ? ಶಿ ಈಸ್ ದ ಒನ್ ಹೂ ಅಟೆಂಡ್ಸ್ ದ ಕ್ಲಾಸ್. ಅಟೆಂಡೆಡ್ ದ ಕ್ಲಾಸ್. ರೈಟ್. ಸೊ ಹಾಗಾದ್ರೆ ನಿಮ್ಗೆ ಕ್ವೆಶನ್ ಅಲ್ಲಿ ಏನ್ ಮಾಡ್ತಾರೆ, ಇದನ್ನ ಅಂಡರ್ಲೈನ್ ಮಾಡ್ತಾರೆ ಅಂಡ್ ದೇ ವಿಲ್ ಆಸ್ಕ್ ಯು ಟು ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್. ಸೊ ಹಾಗಾದ್ರೆ ಯಾವ ಪಾರ್ಟ್ ಆಫ್ ಸ್ಪೀಚ್ ಆಗುತ್ತೆ? ಅದೇನ್ ಮಾಡ್ತಾ ಇದೆ? ದಿಸ್ ಈಸ್ ಅಡ್ರೆಸ್ಸಿಂಗ್ ಟು ದಿಸ್ ಶಿ, ಅವಳು ಅಂತ ಹೇಳ್ತಾ ಇದ್ದಾಳೆ. ಹಾಗಾಗಿ ಇದೇನಾಗುತ್ತೆ, ಅದು ರಿಲೇಟ್ ಮಾಡ್ತಾ ಇದೆ.
So what this is called antecedent. This who is addressing backwards to the subject, and this is called antecedent, and who is considered as the relative pronoun. ಅದೇ ರೀತಿಯಾಗಿ ನಾವು ಮನುಷ್ಯ ಬಂದಾಗ ವಸ್ತುಗಳು ಬಂದಾಗ ಈ ರೀತಿಯಾಗಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ದೆನ್ ಅದೇ ರೀತಿ ನಾವು ಬೇರೆ ಬೇರೆ ರೀತಿಯಾದ ಸೆಂಟೆನ್ಸ್ ಗಳನ್ನ ನೋಡ್ಬೇಕಾಗತ್ತೆ. ನಾವು ಬರೀ ಶೀಗೆ ಅದು ಅಡ್ರೆಸ್ ಮಾಡಲ್ಲ. ಆ ಗ್ರೂಪ್ ಅಲ್ಲಿ ಅವಳು ಒಬ್ಳಾಗಿದ್ಲು ಅಥವಾ ಅವಳಲ್ಲಿ ಆಟ ಆಡ್ತಾ ಇದ್ದದ್ರಲ್ಲಿ ಒಬ್ಳಾಗಿದ್ಲು, ಈ ತರ ಎಲ್ಲ ಬಂದಾಗ ಕನ್ಫ್ಯೂಸ್ ಆಗುತ್ತೆ. ಅದನ್ನ ಕ್ಲಾಸ್ ಅಲ್ಲಿ ನೋಡೋಣ. ದಿಸ್ ಇಸ್ ಅಬೌಟ್ ಪ್ರೊನೌನ್ಸ್. ನೆಕ್ಸ್ಟ್, now I am introducing the syllabus. Okay, keep that in your mind and concentrate on the class. Now, reflexive pronouns. Reflexive pronouns ಅಂತ ಹೇಳಿದ್ರೆ ಏನು? ಫಾರ್ ಎಕ್ಸಾಂಪಲ್, ನಾನು ಇವಾಗ ಇಂಗ್ಲಿಷ್ ಅನ್ನ ಕಲಿತಾ ಇದ್ದೀನಿ, ನನ್ನಷ್ಟಕ್ಕೆ ನಾನೇ. ದಟ್ ಈಸ್ ರಿಫ್ಲೆಕ್ಸಿವ್. ಸಿ, I am learning English all by myself. ಓಕೆ, ಸೊ ಇಲ್ಲಿ ಐ ಇದೆ, ಇಲ್ಲಿ ಮೈ ಸೆಲ್ಫ್ ಇದೆ. ದಿಸ್ ಮೈ ಸೆಲ್ಫ್ ಈಸ್ ಅಡ್ರೆಸ್ಸಿಂಗ್ ಟು ದಿಸ್. ನನಗೆ ಯಾರು ಹೇಳ್ಕೊಡ್ತಾ ಇಲ್ಲ, ನಾನು ಕಲಿತಾ ಇದ್ದೀನಿ. ಸೊ ನನಗೆ ಅದೇನ್ ಮಾಡ್ತಾ ಇದೆ, ಹಿಂದೆ ತಿರುಗಿ ನನಗೆ ಅಡ್ರೆಸ್ ಮಾಡ್ತಾ ಇದೆ. ನನಗಲ್ಲ, ಈ ಐಗೆ ಏನ್ ಮಾಡ್ತಾ ಇದೆ, ಮೈ ಸೆಲ್ಫ್ ಅನ್ನೋದು ಅಡ್ರೆಸ್ ಮಾಡ್ತಾ ಇದೆ. ಅದನ್ನ ನಾವು ಈಗ ಒಂದು ಗೋಡೆಗೆ ಕನ್ನಡಿನಲ್ಲಿ ಬೆಳಕ್ ಬಿಟ್ರೆ ಅದೇನ್ ಮಾಡುತ್ತೆ, ರಿಫ್ಲೆಕ್ಟ್ ಆಗಿ ವಾಪಸ್ ಬರೋದಿಲ್ವಾ? ಜಸ್ಟ್ ಲೈಕ್ ದಟ್ ರಿಫ್ಲೆಕ್ಟಿವ್ ಪ್ರೊನೌನ್ ಆಗಿರುತ್ತೆ. ಮೈ ಸೆಲ್ಫ್, ಐ ಬಂದಾಗ ಮೈ ಸೆಲ್ಫ್ ಆಗುತ್ತೆ, ಯು ಬಂದಾಗ ಸಿಂಗ್ಯುಲರ್ ಯುವರ್ ಸೆಲ್ಫ್ ಅಂತ ಆಗತ್ತೆ. ದೆನ್ ಹಿ ಅಂತ ಬಂದಾಗ, ಅಥವಾ ಯಾವ್ದಾದ್ರು ನೌನ್ ಬಂದಾಗ, ಫಾರ್ ಎಕ್ಸಾಂಪಲ್ ಕಿರಣ್ ಅಂತ ಇಟ್ಕೊಳ್ಳೋಣ. ಕಿರಣ್ ಹಿಮ್ಸೆಲ್ಫ್, ಹಿ ಹಿಮ್ಸೆಲ್ಫ್, ವೆದರ್ ಇಟ್ ಈಸ್ ನೌನ್ ಆರ್ ಪ್ರೊನೌನ್, ಎರಡಕ್ಕೂ ಕೂಡ ಅದೇನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ದೆನ್ ಹರ್ ಸೆಲ್ಫ್, ಶಿ ಅಥವಾ ಖುಷಿ, ಹರ್ ಸೆಲ್ಫ್. itself, it itself, ourselves. Okay, this is plural. LVES ಅಂತ ಬಂದ್ರೆ ಅದು ಪ್ಲೂರಲ್ ಆಗಿರುತ್ತೆ. them, they, themselves. ಓಕೆ, ಸೊ ಅದೇ ಯು ಅನ್ನೋದು ಪ್ಲೂರಲ್ ಆದ್ರೆ ಹೇಗ್ ಬರೀತೀರಾ? yourselves. This is singular and this is plural. ಸೊ ಅವುಗಳೆಲ್ಲವನ್ನ ನಾವೇನ್ ಮಾಡ್ಬೇಕು, ಐಡೆಂಟಿಫೈ ಮಾಡೋಕು ಬರ್ಬೇಕು. ಅಂಡ್ ಬಿಟ್ಟ ಸ್ಥಳ ಕೇಳಿದ್ರೆ ಬಿಟ್ಟ ಸ್ಥಳದಲ್ಲಿ ಬರೆಯೋಕು ಬರ್ಬೇಕು. ಸ್ವಂತ ವಾಕ್ಯದಲ್ಲಿ ಕೇಳಿದ್ರೆ ಅದನ್ನು ಕೂಡ ಬರಿಬೇಕಾಗತ್ತೆ. ದೆನ್ ಕಮ್ಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಡೆಮಾನ್ಸ್ಟ್ರೇಷನ್ ಮೀನ್ಸ್ ದಟ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಸಮಥಿಂಗ್. ಸಿ, ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅ ಪೆನ್. This is a pen. So when I say this, that means singular. Okay, let me take other things. These are boxes. So I am introducing these two things. These means plural. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, ಸಿಂಗ್ಯುಲರ್ ಆಗುತ್ತೆ. ದಟ್ ಅಂತ ಹೇಳಿದ್ರೆ ಅದು ಅಂತ ಹೇಳ್ತಾ ಇರ್ತೀವಿ. ದಿಸ್ ಅಂತ ಹೇಳಿದ್ರೆ ದಟ್, ದಿಸ್. ಓಕೆ, ದೀಸ್ ಅಂತ ಹೇಳಿದ್ರೆ ಇವುಗಳು ಅಂತ ಆಗತ್ತೆ. ದೋಸ್ ಅಂತ ಹೇಳಿದ್ರೆ ಅವುಗಳು ಅಂತ ಆಗತ್ತೆ. ಸೊ ದಿಸ್, ದಟ್, ದೀಸ್, ದೋಸ್ ಇವುಗಳೆಲ್ಲ ನಾವು ಸಿಂಗ್ಯುಲರ್ ಪ್ಲೂರಲ್ ನೋಡ್ಕೊಂಡು ಏನ್ ಮಾಡ್ಬೇಕು, when it comes to subject verb agreement ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ದೆನ್ indefinite pronouns. This is very, very important when it comes to subject verb agreement, because in subject verb agreement, according to the subject, we are going to write the verb. But when the indefinite pronoun is subject, that is considered as singular only. Okay? Singular. ಆಗ ನಾವೇನ್ ಮಾಡ್ಬೇಕು, ಸಿಂಗ್ಯುಲರ್ ವರ್ಬ್ ಅನ್ನೇ ಹಾಕ್ಬೇಕಾಗತ್ತೆ. ಅಂಡ್ ಯು ಮಸ್ಟ್ ನೋ ಆಲ್ ದಿ ಇಂಡೆಫಿನಿಟ್ ಪ್ರೊನೌನ್ಸ್ ಆರ್. ಜಸ್ಟ್ ನಾನಿಲ್ಲಿ ಕೆಲವೊಂದನ್ನ ಎಕ್ಸಾಂಪಲ್ಸ್ ಆಗಿ ಕೊಟ್ಟಿದ್ದೀನಿ, ಬಟ್ ನಾವು ಕ್ಲಾಸ್ಗೆ ಹೋದಾಗ ಇನ್ ಡೆಪ್ತ್ ಆಗಿ ಎಲ್ಲವನ್ನ ಕಲಿತಾ ಹೋಗ್ತೀವಿ. ಅಂಡ್ ಫಾರ್ ಎಕ್ಸಾಂಪಲ್, ಎವ್ರಿಥಿಂಗ್ ಅಂತ ಇದೆ, ಎವ್ರಿಬಡಿ ಅಂತ ಹೇಳ್ತೀವಿ, ಈಚ್ ಅಂತ ಹೇಳ್ತೀವಿ. ಹಾಗಾದ್ರೆ ಈಚ್ ಅಂತ ಅಂದ್ರೆ ಎಲ್ರು ಕೂಡ ಅಂತ ಇದೆ. ಎವ್ರಿಥಿಂಗ್ ಅಂದ್ರೂ ಕೂಡ ಇಲ್ಲಿರೋ ಅಂತ ಎಲ್ಲ ವಸ್ತುಗಳು ಅಂತ ಆಗುತ್ತೆ. ಎವ್ರಿಬಡಿ ಅಂತಂದ್ರೆ ಇಲ್ಲಿರೋರೆಲ್ರು ಅಂತ ಆಗುತ್ತೆ. ಕನ್ನಡದಲ್ಲಿ ಅದು ಎಲ್ರು ಅಂತ ಹೇಳ್ತಿದ್ರು ಕೂಡ ಅದನ್ನ ನಾವು ಇಂಡೆಫಿನಿಟ್ ಪ್ರೊನೌನ್ ಅಂತ ಹೇಳ್ತೀವಿ. ಇಂಡೆಫಿನಿಟ್ ಪ್ರೊನೌನ್ ಬಂದಾಗ ದಟ್ ಈಸ್ ಸಿಂಗ್ಯುಲರ್ ಅಂಡ್ ವಿ ಹ್ಯಾವ್ ಟು ರೈಟ್ ದ ವರ್ಬ್ ಇನ್ ಸಿಂಗ್ಯುಲರ್ ಫಾರ್ಮ್. ಸೊ ದಟ್ ಈಸ್ ಅಬೌಟ್ ಇಂಡೆಫಿನಿಟ್ ಪ್ರೊನೌನ್ಸ್. ದೆನ್ ಕಮ್ಸ್ interrogative pronouns. The word itself is saying that interrogative. So when we are replacing an interrogative word with a noun or pronoun, so ಅದನ್ನ ನಾವು interrogative ಅಂತ ಹೇಳ್ತೀವಿ.
ಹೂ ಇಸ್ ದಟ್ ಬಾಯ್? ಹೂ ಇಸ್ ದಟ್ ಬಾಯ್? ಅರುಣ್ ಅಂತ ಹೇಳ್ತೀವಿ. ಹೂ ಅನ್ನೋದಕ್ಕೆ ಅರುಣ್ ಅಂತ ಸೇರಿಸ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ದಟ್ ರೀಪ್ಲೇಸಸ್ ದ ನೌನ್, ರೈಟ್? ಸೊ ಅಲ್ಲೇನಾಯ್ತು? ರೀಪ್ಲೇಸ್ ಮಾಡ್ತು. ದಟ್ ಬಿಕಮ್ಸ್ ಅನ್ ಇಂಟರೋಗೇಟಿವ್ ಪ್ರೊನೌನ್ ಆರ್ ನೌನ್. ದೆನ್ ಕಮ್ಸ್ ಎಂಫೆಟಿಕ್ ಪ್ರೊನೌನ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ರಿಫ್ಲೆಕ್ಟ್ ಆಗ್ತಾ ಇರೋದಕ್ಕೆ ಏನ್ ಮಾಡಿದ್ವಿ? ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಹೇಳಿದ್ವಿ. ಐ ಮೈ ಸೆಲ್ಫ್, ಐ ಮೈ ಸೆಲ್ಫ್, ಈ ಐ ಮೈ ಸೆಲ್ಫ್ ಡೂಯಿಂಗ್ ಸಮಥಿಂಗ್ ಏನೋ ಇಟ್ಕೊಳ್ಳೋಣ. ಓಕೆ, ಐ ಮೈ ಸೆಲ್ಫ್ ಲರ್ನ್ ಇಂಗ್ಲಿಷ್ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಐ ಜೊತೆಗೆ ಇಮಿಡಿಯೇಟ್ ಆಗಿ ಏನಾಯ್ತು? ಮೈ ಸೆಲ್ಫ್ ಅಂತ ಬಂತು. ಸೊ ದಿಸ್ ಇಸ್ ಐ ಆಮ್ ಎಂಫಸೈಸಿಂಗ್ ದಟ್ ಐ ಆಮ್ ಡೂಯಿಂಗ್ ದ ವರ್ಕ್ ಆಲ್ ಬೈ ಮೈ ಸೆಲ್ಫ್. ಸೊ ದಟ್ ಬಿಕಮ್ಸ್ ದಿ emphatic pronouns. Myself, himself, used plurally, ಸಾರಿ ಪ್ಯೂರ್ಲಿ ಫಾರ್ emphasis. ಇದಕ್ಕೆ ಪ್ರಾಮುಖ್ಯತೆ ಕೊಡೋದಕ್ಕೋಸ್ಕರ. ನೆಕ್ಸ್ಟ್ ರೆಸಿಪ್ರೋಕಲ್ ಪ್ರೊನೌನ್ಸ್. ರೆಸಿಪ್ರೋಕಲ್ ಅಂತ ಅಂದ್ರೇನು? ಏನೋ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅಂತದ್ದು. ಸೊ ಇಲ್ಲಿ ನಾವೇನ್ ಮಾಡ್ತೀವಿ? ಈಚ್ ಅದರ್ ಅಂತ ಹೇಳ್ತೀವಿ, ಒನ್ ಅನದರ್ ಅನ್ನ ಹೇಳ್ತೀವಿ. ಇನ್ ವಿಚ್ ಕಂಟೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಯೂಸ್ ದೀಸ್ ಟು ವರ್ಡ್ಸ್? ವೆನ್ ಇಟ್ ಕಮ್ಸ್ ಟು ಟು ಪೀಪಲ್. ಓಕೆ, ಫಾರ್ ಎಕ್ಸಾಂಪಲ್ ನಾನು ಮತ್ತೆ ನನ್ನ ಫ್ರೆಂಡ್ ಅಂತ ಇಟ್ಕೊಳ್ಳೋಣ. ಒಂದೊಂದು ಬಾಕ್ಸ್ ಊಟ ತಂದಿರ್ತೀವಿ. ಇಬ್ರು ಇವಾಗ ಏನ್ ಮಾಡಿದ್ವಿ? ಶೇರ್ ಮಾಡ್ಕೋತಾ ಇದೀವಿ. ಅಲ್ಲಿ ಏನ್ ಮಾಡ್ತೀವಿ? ಈಚ್ ಅದರ್. ಓಕೆ, ದೇ ಎಕ್ಸ್ಚೇಂಜ್ ದೇರ್ ಫುಡ್. ಇಬ್ರು ಇದಾರೆ, ದೇ ಎಕ್ಸ್ಚೇಂಜ್ ಫುಡ್ ಈಚ್ ಅದರ್ ಅಂತ ಆಯ್ತು. ಇಲ್ಲಿ ಒನ್ ಅನದರ್ ಅಂತ ಇಟ್ಕೊಳ್ಳೋಣ. ದೇರ್ ಈಸ್ ಅ ಗ್ರೂಪ್ ಆಫ್ ಪೀಪಲ್, ಮೋರ್ ದನ್ ಟೂ ಪ್ಲಸ್ ಇದೆ. ಆಗ ನಾವೇನ್ ಮಾಡ್ತೀವಿ? ಒನ್ ಅನದರ್ ಅಂತ ಹೇಳ್ತೀವಿ. ಈಚ್ ಅದರ್ ಅಂತ ಬಂದ್ರೆ ಟು, ಇಟ್ಸ್ ಲೈಕ್ ಬಿಟ್ವೀನ್ ಅಂಡ್ ಅಮಾಂಗ್. ಇಲ್ಲಿ ಈಚ್ ಅದರ್ ಬಂದಾಗ ಬಿಟ್ವೀನ್ ಅಂತ ತಗೊಳ್ಳೋಣ. ಓಕೆ, ನೀವು ಒಂದ್ ಪದವನ್ನ ಕಲಿತಾ ಇದ್ದೀರಾ ಅಂದ್ರೆ ಅದಕ್ಕೆ ರಿಲೇಟ್ ಆಗಿರೋದು ಇನ್ನೊಂದು ಕಲ್ತ್ರೆ ನಮ್ಗೆ ಬೇಗ ನೆನಪಲ್ಲಿ ಇರುತ್ತೆ. ಅಂಡ್ ಒನ್ ಅನದರ್ ಅಂತ ಹೇಳಿದಾಗ ಅಮಾಂಗ್ ಅಂತ ತಗೊಳ್ಳೋಣ. ಡೋಂಟ್ ವರಿ, ಇನ್ ದ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ದಿಸ್. ದೆನ್ ಕಮ್ಸ್ ಅಪಾಸ್ಟ್ರೋಫ್. ವೆನ್ ಟು ಯೂಸ್ ಅಪಾಸ್ಟ್ರಫಿ? ಎಲ್ಲಿ ಯೂಸ್ ಮಾಡ್ಬೇಕಾಗತ್ತೆ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಕೂಡ ನಿಮ್ಗೆ ಏನಾಗುತ್ತೆ? ಪಂಕ್ಚುವೇಶನ್ಸ್ ಅಂತ ಬಂದಾಗ್ಲೂ ಕೂಡ ನಿಮ್ಗೆ ಕ್ವೆಶನ್ ಬರುತ್ತೆ. ಇಂಡಿವಿಜುವಲ್ ಆಗಿ ಪ್ರೊನೌನ್ ಮೇಲೇನು ಕೂಡ ಏನ್ ಮಾಡ್ತಾರೆ? ಕ್ವೆಶನ್ ಅನ್ನ ಕೇಳ್ತಾರೆ. ಐಡೆಂಟಿಫೈ ದಿ ಗ್ರಾಮ್ಯಾಟಿಕಲ್ ಎರರ್ ಆಗಿರ್ಬೋದು, ಅಥವಾ ಡೈರೆಕ್ಟ್ ಆಗಿ ಫಿಲ್ ಇನ್ ದ ಬ್ಲಾಂಕ್ ಕೂಡ ಆಗಿರ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ದೀನಿ. ಸ್ಟೂಡೆಂಟ್ ಸಿಂಗ್ಯುಲರ್ ಇದೆ, ಸ್ಟೂಡೆಂಟ್ಸ್ ಪ್ಲೂರಲ್ ಇದೆ. ಅಂಡ್ ಐ ಹ್ಯಾವ್ ಟು ಸೇ ಸಮಥಿಂಗ್ ಬಿಲಾಂಗ್ಸ್ ಟು ಸ್ಟೂಡೆಂಟ್, ಸಮಥಿಂಗ್ ಬಿಲಾಂಗ್ಸ್ ಟು ಸ್ಟೂಡೆಂಟ್ಸ್. ಅವರದ್ದು, ಅವರುಗಳದ್ದು ಅಂತ ಹೇಳ್ಬೇಕೀಗ. ನಾನೇನ್ ಮಾಡ್ತಾ ಇದ್ದೀನಿ? ಸ್ಟೂಡೆಂಟ್ಸ್ ನೋಟ್ಬುಕ್ ಅಂದ್ರೆ ಈ ವಿದ್ಯಾರ್ಥಿಯ ನೋಟ್ಬುಕ್. ವಿದ್ಯಾರ್ಥಿಯ ಸಿಂಗ್ಯುಲರ್ ಅಲ್ವಾ? ನಾವೇನ್ ಮಾಡಿದ್ವಿ? ಅಪಾಸ್ಟ್ರಫಿಯನ್ನ ಇಲ್ಲಿ ಹಾಕೊಂಡ್ವಿ. ದೆನ್ ದಿಸ್ ವರ್ಡ್ ಎಂಡ್ಸ್ ವಿತ್ ಎಸ್ ಅಂಡ್ ವಿ ಕಾಂಟ್ ಸೇ students. That is awkward, right? So to avoid that awkwardness, we are going to write just apostrophe. ಸ್ಟೂಡೆಂಟ್ಸ್ ಅಂತ ಪ್ಲೂರಲ್ ಬರ್ದೋದಾದ ನಂತರ ಎಸ್ ಇಂದ ಎಂಡ್ ಆಗ್ತಾ ಇದ್ರೆ ವರ್ಡ್, ಜಸ್ಟ್ ನೀವು ಅಪಾಸ್ಟ್ರಫಿಯನ್ನ ಹಾಕಿ ಸ್ಟೂಡೆಂಟ್ಸ್ ನೋಟ್ಬುಕ್ಸ್. This is the right word. Then can we use this apostrophe with other words? See, for example, mine anta irutte. This is already possessive, pronoun. Can we use this, apostrophe with this? Mine's. This is wrong. So sentence correction ಅಥವಾ ಲೈಕ್ ಫಿಲ್ ಇನ್ ದ ಬ್ಲಾಂಕ್ ಈ ರೀತಿ ಕೊಟ್ಟಾಗ ನಿಮ್ಗೆ ಈ ವರ್ಡ್ ಗಳನ್ನ ಕೊಟ್ಟು ಏನ್ ಮಾಡ್ತಾರೆ? ಕನ್ಫ್ಯೂಸ್ ಮಾಡ್ತಾರೆ. ಸೊ in the class we are going to learn these things. Next, prepositions. This is very very important when it comes to writing part, when it comes to MCQs. In both the sections you supposed to learn as many as possible positions. ನೋಡಿ ಇಲ್ಲಿ ಟೈಪ್ಸ್ ಅಂತ ಇದೆ. prepositions of time ಬರುತ್ತೆ, preposition of place, direction or movement, and manner or agent or instrument. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇನ್, ಆನ್, ಆಟ್, ಬೈ, ವಿತ್, ಫಾರ್, ಸಿನ್ಸ್, ಫ್ರಮ್, ಟು ಅಂತ ತಗೊಂಡಿದ್ದೀನಿ. ನಿನ್ನೆ ಒಬ್ಬ ಮನುಷ್ಯ ಹೇಗ್ ಸತ್ತ ಅನ್ನೋದಕ್ಕೆ ನಾನು ಮೂರ್ ಎಕ್ಸಾಂಪಲ್ಸ್ ನ ಕೊಟ್ಟು. ಸತ್ತ ಅನ್ನೋದು ಒಂದೇನೆ, ಆದ್ರೆ ನಾವು ಬೇರೆ ಬೇರೆ ಪ್ರಿಪೋಸಿಷನ್ಸ್ ಗಳನ್ನ ಯೂಸ್ ಮಾಡಿದ್ವಿ ಅಲ್ಲ. ಸಿ ಫಾರ್ ಎಕ್ಸಾಂಪಲ್ ಅವನಿಗೆ ಫೀವರ್ ಬಂದ್ ಸತ್ತ ಅಂತ ಇಟ್ಕೊಳ್ಳೋಣ. ಫ್ರಮ್ ಫೀವರ್ ಅಂತ ಹೇಳಿದ್ವಿ. ಫ್ರಮ್ ಫೀವರ್ ಅಂತ ಹೇಳಿದ್ವಿ. ದಿಸ್ ಈಸ್ ಅನ್ ಇಲ್ನೆಸ್. ದೆನ್ ಅವನಿಗೆ ಕ್ಯಾನ್ಸರ್ ಬಂದ್ ಸತ್ತ ಅಂತ ಇಟ್ಕೊಳ್ಳೋಣ.
ಆಫ್ ಕ್ಯಾನ್ಸರ್ ಅಂತ ಹೇಳಿದ್ವಿ, ರೈಟ್. ಆಫ್ ಕ್ಯಾನ್ಸರ್ ಅಂತ ಹೇಳಿದ್ರೆ ದಿಸ್ ಈಸ್ ಅ ಸ್ಪೆಸಿಫಿಕ್ ಡಿಸೀಸ್, ಹೊರಗಡೆಯಿಂದ ಬಂದಿರುವಂತಹ ಡಿಸೀಸ್ ಆಗಿರತ್ತೆ. ನೆಕ್ಸ್ಟ್ ಇವಾಗ ಕಾರ್ ಆಕ್ಸಿಡೆಂಟಲ್ ಸತ್ತ ಅಂತ ಹೇಳಿದ್ವಿ, ಇನ್ ಆನ್ ಆಕ್ಸಿಡೆಂಟ್. ಓಕೆ. ಅಂಡ್ ನೀರಲ್ಲಿ ಮುಳುಗೋಗ್ ಸತ್ತೋದ ಅಂತ ಇಟ್ಕೊಳ್ಳೋಣ. ಆಗ ಬೈ ಅಂತ ಬರಿಬೇಕಾಗುತ್ತೆ, ಬೈ ಡ್ರೌನಿಂಗ್ ಅಂತ ಹೇಳ್ತಾ ಇದೀವಿ, ರೈಟ್. ಸಿ, ಒಂದೇ ಡೈಡ್ ಅನ್ನೋದು ಒಂದೇ ಇದೆ, ದಿಸ್ ಈಸ್ ಓನ್ಲಿ ವರ್ಬ್. ಅವನ್ ಸತ್ತ, ಹಿ ಡೈಡ್, ರೈಟ್. ಹೇಗೆ ಸತ್ತ, ಯಾವ್ದ್ರ ಮೂಲಕ ಸತ್ತ ಅನ್ನೋದ್ರ ಮೇಲೆ ಪ್ರಿಪೋಸಿಷನ್ಸ್ ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಪ್ರಿಪೋಸಿಷನ್ಸ್ ಆಫ್ ಟೈಮ್ ಅಂತ ತಗೊಳ್ಳೋಣ. ಈಗ ಐ ಆಮ್ ರೆಫರಿಂಗ್ ಟು ಅ ಇಯರ್. ಓಕೆ, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ, ಯಾವ್ದೋ ಒಂದು ವರ್ಷ ಅಂತ ಇಟ್ಕೊಳ್ಳೋಣ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ 2026 ಅಂತ ತಗೊಳ್ಳೋಣ. ಓಕೆ, ಐ ಆಮ್ ರೆಫರಿಂಗ್ ಟು ದ ಹೋಲ್ ಇಯರ್. I am not specifically saying that this is the month, this is the date, this is the time, not like that. There is no specificity in that sentence. ಆಗ ಏನಾಯ್ತು, ಇಡೀ ವರ್ಷ ಆಯ್ತು, ಜಾನ್ವರಿಲಾದ್ರೂ ಆಗಿರ್ಬೋದು, ಡಿಸೆಂಬರ್ ಅಲ್ಲಾದ್ರೂ ಆಗಿರ್ಬೋದು, ವಿ ಡೋಂಟ್ ನೋ ದಟ್. ಸೊ ಆ ರೀತಿ ಇದ್ದಾಗ ಇನ್ 2026, ಇನ್ ಜಾನ್ವರಿ ಮಂತ್ ಅಂತ ಬಂದಾಗ್ಲೂ 30 ಡೇಸ್ ಬರುತ್ತೆ, ವಿ ಡೋಂಟ್ ನೋ ವಿಚ್ ಈಸ್ ದ ಸ್ಪೆಸಿಫಿಕ್ ಡೇ ಅಥವಾ ಡೇಟ್ ಅಂತ. ದೆನ್ ಮಂತ್ ಅಂತ ಬಂದಾಗ್ಲೂ ಏನ್ ಮಾಡ್ತೀವಿ, ಇನ್ ಅಂತ ಯೂಸ್ ಮಾಡ್ತೀವಿ. ಸೀಸನ್ಸ್ ಅಂತ ಬಂದಾಗ ಇನ್ ಸಮ್ಮರ್, ಇನ್ ವಿಂಟರ್ ಅಂತ ಹೇಳ್ತೀವಿ. ಡೇಟ್ಸ್ ಅಂತ ಬಂದಾಗ ಆನ್ 26th, ಆನ್ 25th, ಆನ್ ಮಂಡೇ, ಆನ್ ಟ್ಯೂಸ್ಡೇ, ಈ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಹೇಳಿದಾಗ ಆ ರೀತಿ ತಗೊಳ್ತೀವಿ. ಟೈಮ್ ಬಂದಾಗ ಅದು ಇನ್ನೂ ಟು ದ ಪಾಯಿಂಟ್, ಹಾಗೇನ್ ಮಾಡ್ತೀವಿ, ಅಟ್ 2 o'clock ಐ ಆಮ್ ಗೋಯಿಂಗ್ ಟು ಎಂಗೇಜ್ ದಿಸ್ ಕ್ಲಾಸ್, ಅಟ್ ನೈಟ್, ಅಟ್ ಬ್ರೇಕ್ಫಾಸ್ಟ್, ಅಟ್ noon, at dawn, like that. ನಾವಿಲ್ಲಿ ಟೈಮು, ಪ್ಲೇಸು, ಡೈರೆಕ್ಷನ್. ಸಿ ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಇನ್ ಅಂಡ್ ಇಂಟು? ಇನ್ ಅಂತ ಹೇಳಿದಾಗ ಇಟ್ ಈಸ್ ಆಲ್ರೆಡಿ ಇನ್ಸೈಡ್. ಓಕೆ, ಇನ್ಸೈಡ್ ಮತ್ತೆ ಇನ್ ಅನ್ನ ನಾವು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಐ ಆಮ್ ಇನ್ ದ ರೂಮ್, ನಾನು ಆಲ್ರೆಡಿ 4 ಗೋಡೆಗಳ ಮಧ್ಯ ಇದ್ದೀನಿ, ಇನ್ ಅಂತ ಯೂಸ್ ಮಾಡಿದ್ವಿ. ನಾನ್ ರೂಮಿನ ಒಳಗಡೆ ಬರ್ತಾ ಇದ್ದೀನಿ, ಐ ಆಮ್ ವಾಕಿಂಗ್ ಇನ್ ಟು ದ ರೂಮ್. ಸೊ ಇಂಟು ಅಂತ ಆಯ್ತಾ, ಇಲ್ಲಿ ಮೂವ್ಮೆಂಟ್ ಅಂತ ಬಂತು, ಇಲ್ಲಿ ಆಲ್ರೆಡಿ ಇದೀರಾ ಅಂತ ಆಯ್ತು. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಈ ರೀತಿಯಾಗಿ ಎಲ್ಲಾ ರೀತಿಯಾದ ಪ್ರಿಪೋಸಿಷನ್ಸ್ ಗಳನ್ನ ವಿತ್ ಎಕ್ಸಾಂಪಲ್ಸ್ ನಾವು ಕಲಿಬೇಕಾಗತ್ತೆ. ನೆಕ್ಸ್ಟ್, ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ MCQs ಆಸ್ ವೆಲ್ ಆಸ್ ರೈಟಿಂಗ್ ಪಾರ್ಟ್ ಎರಡಕ್ಕೂ ಕೂಡ ನಿಮ್ಗೆ ಇಲ್ಲಿ ಬೇಕಾಗತ್ತೆ. ಅಂಡ್ ಆಲ್ಮೋಸ್ಟ್ ಅಡ್ಜೆಕ್ಟಿವ್ಸ್ ಅಂತ ಬಂದಾಗ ಯು ಆರ್ ಗೋಯಿಂಗ್ ಟು ಟೇಕ್ ಅಲ್ಲ ರೈಟ್ 8 to 10 marks. ಓಕೆ, ಯು ಆರ್ ಗೋಯಿಂಗ್ ಟು ಗೆಟ್ 10 marks ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ನಾವು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ, ಅಡ್ಜೆಕ್ಟಿವ್ಸ್ ಏನೋ, ಸಿ ಕ್ವಾಲಿಟಿ ಅಂತ ಹೇಳಿದಾಗ ಯಾವ ರೀತಿಯಾದಂತಹ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಹೊಂದಿದೆ ಅನ್ನೋದ್ರ ಮೇಲೆ ಹೇಳ್ತೀವಿ, ಗುಣ. ಸಿ ಫಾರ್ ಎಕ್ಸಾಂಪಲ್, ನಾನು ಅಂತ ಇಟ್ಕೊಳ್ಳೋಣ. ಓಕೆ, ಶಿ ಇಸ್ ಅ ಟಾಲ್ ಒನ್, ಆಯ್ತಾ. ಅದರಲ್ಲಿ ನಾವು ಮತ್ತೆ 3 ವಿಧಗಳಾಗಿ ಡಿಗ್ರೀಸ್ ಆಗಿ ಏನ್ ಮಾಡ್ಕೊಳ್ತೀವಿ, ಕಂಪ್ಯಾರಿಸನ್ ಅನ್ನ ಮಾಡ್ಕೊಳ್ತೀವಿ. ಜಸ್ಟ್ ಶಿ ಇಸ್ ಅ ಟಾಲ್ ಗರ್ಲ್, ನಾನು ಅಲ್ಲಿ ಯಾರ ಜೊತೆನೂ ಕಂಪೇರ್ ಮಾಡ್ತಾ ಇಲ್ಲ. ಶಿ ಈಸ್ ಟಾಲರ್ ದ್ಯಾನ್ ಹರ್ ಸಿಸ್ಟರ್, ಅವಳು ಅಕ್ಕನಿಗಿಂತ ಉದ್ದ ಇದ್ದಾಳೆ. ಕಂಪೇರ್ ಮಾಡಿದ್ವಿ, ಒಂದು ಹೆಚ್ಚು ಒಂದು ಕಡಿಮೆ ಇದ್ದಾಗ ನಾವೇನ್ ಮಾಡ್ತೀವಿ, ಕಂಪ್ಯಾರಿಸನ್ ಅನ್ನ ತಗೊಳ್ತೀವಿ. ಸೊ ಇನ್ನು ಫಾರ್ ಎಕ್ಸಾಂಪಲ್, ಇಡೀ ಕಾಲೇಜ್ ಅಲ್ಲೇ ಅಂತ ಇಟ್ಕೊಳ್ಳೋಣ, ಇಡೀ ಕಾಲೇಜ್ ಅಲ್ಲಿ ಉದ್ದಕ್ಕಿರೋದು ಯಾರು, ಅವಳೊಬ್ಳೆ ಮಾತ್ರ. ಸೊ ಶಿ ಈಸ್ ಅ ಟಾಲೆಸ್ಟ್ ಗರ್ಲ್ ಇನ್ ದ ಕ್ಯಾಂಪಸ್ ಆರ್ ಕಾಲೇಜ್ ಅಂತ ತಗೊಳ್ಳೋಣ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬರುತ್ತೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಅಗೇನ್ ಯು ಸಪೋಸ್ ಟು ಏನೋ ಕನ್ವರ್ಟ್ ಫ್ರಮ್ 1 degree ಟು ಅನದರ್ ಡಿಗ್ರಿ, ಅಲ್ಲಿ ರೈಟಿಂಗ್ ಪಾರ್ಟ್ ಕೂಡ ಬರುತ್ತೆ. ಸೊ ಇಲ್ಲಿ ಕ್ವಾಲಿಟಿ ಆಯ್ತು. ಕ್ವಾಂಟಿಟಿ, ಎಷ್ಟು, ನಂಬರ್ ನೋಡಿ, 1, much, enough. ಐ ವಾಂಟ್ ಎನಫ್ ರೈಸ್, ಐ ಆಮ್ ಸೋ ಹಂಗ್ರಿ, ಐ ವಾಂಟ್ ಎನಫ್ ರೈಸ್. ಸಾಕಷ್ಟು, ನನಗೆ ಎಷ್ಟು ಬೇಕೋ ಇಷ್ಟು ಬೇಕು. ರೈಸ್ ಏನಾಗಿರುತ್ತೆ ಅಲ್ಲಿ, ಅನ್ಕೌಂಟಬಲ್ ಆಗಿರುತ್ತೆ. ನಾವೇನ್ ಮಾಡಿದ್ವಿ, ಎನಫ್ ಅನ್ನೋ ಒಂದು ಮೆಷರ್ಮೆಂಟ್ ವರ್ಡ್ ಅನ್ನ ತಗೊಂಡ್ವಿ. ಅದೇನಾಗ್ತಾ ಇದೆ ನಮಗೆ, ರೈಸ್ ಯಾವ ರೀತಿಯಾದದ್ದು ಎನಫ್ ಅಂತ ಹೇಳ್ತಾ ಇದೀವಿ. ಸೊ ಆ ರೀತಿಯಾಗಿ ಕ್ವಾಂಟಿಟಿ ಅಥವಾ ನಂಬರ್ ಆಯ್ತು. ಡೆಮಾನ್ಸ್ಟ್ರೇಟಿವ್, ಶಿ ಇಸ್ ದ ಫಸ್ಟ್ ಟು ಅಟೆಂಡ್ ದ ಕ್ಲಾಸ್, ಅವಳು ಫಸ್ಟ್ ಬಂದಿದ್ದಾಳೆ ಕ್ಲಾಸಿಗೆ.
ಅವಳೇ ಫಸ್ಟ್ ಅಟೆಂಡ್ ಮಾಡಿದ್ದು ಅಂತ ಹೇಳಿದ್ವಿ. ಸೊ ಅವಳು ಯಾವ ರೀತಿಯಲ್ಲಿ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದಾಳೆ? ಫಸ್ಟ್, ಮೆನಿ, ಸೆವೆರಲ್. ಐ ಹ್ಯಾವ್ ಸೆವೆರಲ್ ಬಾಕ್ಸಸ್. ಬಾಕ್ಸಸ್, ನೌನ್. ಅಡ್ಜೆಕ್ಟಿವ್ ಅಂದ್ರೇನು? ಫಸ್ಟ್ ಆಫ್ ಆಲ್, an adjective is going to describe a noun or pronoun. ಅದರ ಗುಣವನ್ನ ಹೇಳುತ್ತೆ. ನಾವು ಬೇರೆ ಬೇರೆ ರೀತಿಯಾದ ಗುಣಗಳನ್ನ ನೋಡ್ತಾ ಇದೀವಿ ಅಷ್ಟೇ. ಸೆವೆರಲ್ ಬಾಕ್ಸಸ್. ಬಾಕ್ಸಸ್ ಅನ್ನೋದು ನೌನ್ ಆಗಿರುತ್ತೆ, ಸೆವೆರಲ್ ಅನ್ನೋದು ಎಷ್ಟಿದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ಪೊಸೆಸಿವ್. ದಿಸ್ ಪೆನ್, ದಟ್ ಪೆನ್, ದೀಸ್ ಪೆನ್ಸ್, ಲೈಕ್ ದಿಸ್. ಪೆನ್ ಅನ್ನೋದು ಸಬ್ಜೆಕ್ಟ್, ಸಾರಿ, ನೌನ್ ಆಗಿರುತ್ತೆ. ದಿಸ್ ಪೆನ್ ಅಂತ ಹೇಳಿದೆ, ಇದು ಅಂತ ಹೇಳಿದೆ. ಸೊ ಈ ರೀತಿಯಾಗಿ ನಾವು ಅಡ್ಜೆಕ್ಟಿವ್ಸ್ ಅಲ್ಲಿ ವಿಧಗಳನ್ನ ನೋಡ್ತೀವಿ, ಡಿಗ್ರೀಸ್ ಅನ್ನ ನೋಡ್ತಾ ಹೋಗ್ತೀವಿ. ನೋಡಿ, ಇಂಟರಾಗೇಟಿವ್ ಬರುತ್ತೆ, ಡಿಸ್ಟ್ರಿಬ್ಯೂಟಿವ್ ಬರುತ್ತೆ, ಅಗೇನ್ ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್. ದಿಸ್ ಇಸ್ ಇಂಪಾರ್ಟೆಂಟ್. ಆಸ್ ಐ ಟೋಲ್ಡ್ ಯು ಆಲ್ರೆಡಿ, ದಿಸ್ ಇಸ್ ಪಾಸಿಟಿವ್ ಡಿಗ್ರಿ, ದಿಸ್ ಇಸ್ ಕಂಪ್ಯಾರಿಟಿವ್ ಅಂಡ್ ಸೂಪರ್ಲೇಟಿವ್, ಅಂಡ್ ಅದನ್ನ ನಾವು ಇನ್ ಡೆಪ್ತ್ ಅಲ್ಲಿ ಕಲಿಬೇಕಾಗತ್ತೆ. ಸಿ, ನೀವು ಇದೊಂದು ಸಿಲೆಬಸ್ ಅನ್ನ ಇಟ್ಕೊಂಡು ಇಡೀ ಎಕ್ಸಾಮಿಗೆ ಏನೇನ್ ಬೇಕೋ ಎಲ್ಲವನ್ನ ನೀವೇ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಕಲಿಯಕ್ಕಾಗಲ್ಲ. ಓಕೆ, ಆಲ್ ದ ಎಜುಕೇಟರ್ಸ್ ಆರ್ ರೆಫರಿಂಗ್ ಮೆನಿ ಬುಕ್ಸ್. ಅದು ಗವರ್ಮೆಂಟ್ ರೆಫರ್ ಮಾಡಿರುವಂತದ್ದು, ಅಂಡ್ ಎಕ್ಸ್ಟ್ರಾ ನಾಲೆಡ್ಜ್ಗೋಸ್ಕರ ನಾವು ಬೇರೆ ಬೇರೆ ಸ್ಟ್ಯಾಂಡರ್ಡ್ ಬುಕ್ಸ್ ಗಳನ್ನು ಕೂಡ ರೆಫರ್ ಮಾಡಿ ನೋಟ್ಸ್ ಅನ್ನ ಮಾಡಿರ್ತೀವಿ. ಅಂಡ್ ಯು ಕಾಂಟ್ ಡೂ ದಟ್ ಇನ್ ವಿದಿನ್ ದಿಸ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಸೊ ಫಾಲೋ ಅವರ್ ಕ್ಲಾಸಸ್. ನೆಕ್ಸ್ಟ್, ಕಂಜಕ್ಷನ್ಸ್ ಅಂತ ಬಂದಾಗ ಏನು? ಎರಡು ಪದಗಳನ್ನ, ಎರಡು ವಾಕ್ಯಗಳನ್ನ ಅಥವಾ ಎರಡು ಫ್ರೇಸ್ ಗಳನ್ನ, ಕ್ಲಾಸ್ ಗಳನ್ನ ಅದೇನ್ ಮಾಡುತ್ತೆ? ಕೂಡ್ಸುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಕನೆಕ್ಟಿಂಗ್ ವರ್ಡ್, ರೈಟ್? ಸೊ ಇದ್ರಲ್ಲೂ ಕೂಡ ಏನಾಗುತ್ತೆ? ನಾವು ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್, ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್, ಸೊ ರಿಲೇಟಿವ್ ಕಂಜಕ್ಷನ್ಸ್, ಕಾಂಪೌಂಡ್ ಕಂಜಕ್ಷನ್ಸ್, ಅಂಡ್ ಅದ್ರಲ್ಲೂ ಕೂಡ ಕ್ಲಾಸಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಸಿ, ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂತ ಬಂದಾಗ ಸುಷ್ಮಾ and ಸ್ವಾತಿ ಆರ್ ಟೇಕಿಂಗ್ ಕ್ಲಾಸಸ್. ನಾವೇನ್ ಮಾಡಿದ್ವಿ? ಎರಡು ಪದಗಳನ್ನ ಸೇರಿಸಿದ್ವಿ. ಅದೇ ರೀತಿಯಾಗಿ ಬಟ್, ಆರ್, ಸೊ, ಫ್ಯಾನ್ ಬಾಯ್ಸ್ ಅಂತ ಬರುತ್ತಲ್ಲ, ದೇ ಆರ್ ಆಲ್ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್. ದೆನ್ ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್, ಬಿಕಾಸ್, ಆಲ್ ದೋ, ಸಿನ್ಸ್, ಇಫ್. ಸಿ, ಫಾರ್ ಎಕ್ಸಾಂಪಲ್, ಸಿನ್ಸ್ it is Monday, she has to attend the class. She has to go to the college. ಯಾಕೆ ಅವಳು ಕಾಲೇಜ್ಗೆ ಹೋಗ್ಬೇಕು? ಇವತ್ತು ಸೋಮವಾರ ಆಗಿರೋದ್ರಿಂದ. ಅದೇ ರೀತಿ ನೀವೇನ್ ಮಾಡ್ತಾರೆ? ಎರಡು ಸೆಂಟೆನ್ಸ್ ಗಳನ್ನ ಕೊಡ್ತಾರೆ, ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಗಳನ್ನ ಕೊಟ್ಟು ಯಾವ್ದಾದ್ರು ಒಂದು ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್, ಬಿಕಾಸ್, ಆಲ್ ದೋ, ಸಿನ್ಸ್, ಇಫ್, ಯಾವ್ದೋ ಒಂದು ಕೊಟ್ಟು ಏನ್ ಮಾಡ್ತಾರೆ? ನಿಮಗೆ ಅದನ್ನ ಸೆಂಟೆನ್ಸ್ ಗಳನ್ನ ಅರ್ಥ ಯಾವುದೇ ರೀತಿಯಾದಲ್ಲೂ ಚೇಂಜ್ ಆಗದಿರೋ ರೀತಿಯಾಗಿ ನೀವು ಒಂದು ಸೆಂಟೆನ್ಸ್ ಮಾಡಿ ಬರಿಬೇಕಾಗತ್ತೆ, ರೈಟಿಂಗ್ ಆಸ್ ವೆಲ್ ಆಸ್ MCQs. ನೆಕ್ಸ್ಟ್, ಎಂಫಸೈಸ್ ಮಾಡಿ ನಾವು ಕಲಿಬೇಕಾಗಿರೋದು ಕೋರಿಲೇಟಿವ್ ಕಂಜಕ್ಷನ್ಸ್. ಈದರ್ ಆರ್, ನೀದರ್ ನಾರ್, ನಾಟ್ ಓನ್ಲಿ ಬಟ್ ಆಲ್ಸೋ. ಇವುಗಳೇನಾಗಿರುತ್ತೆ? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ. ಅಂಡ್ ಈಚ್ ಕೋರಿಲೇಟಿವ್ ಕಂಜಕ್ಷನ್ ಈಸ್ ಗೋಯಿಂಗ್ ಟು ಟೇಕ್ ಟೂ ಸಬ್ಜೆಕ್ಟ್ಸ್. ದೆನ್ ಟೂ ಸಬ್ಜೆಕ್ಟ್ಸ್ ಆದ್ರೆ ನಾವು ಎರಡು ಸಬ್ಜೆಕ್ಟ್ ಅನ್ನ ಕನ್ಸಿಡರ್ ಮಾಡಿ ವರ್ಬ್ ಅನ್ನ ಹಾಕ್ಬೇಕಾ? ನೋ. ಸೊ ವಿ ಸಪೋಸ್ ಟು ಫಾಲೋ ಅ ಸ್ಟ್ರಾಟಜಿ, ರೈಟ್? ಸೊ ಈದರ್ ಆರ್, ನೀದರ್ ನಾರ್, ಯೂಶುವಲಿ ನಾವ್ ಇದನ್ನ ವೈಫೈ ಮೆಥಡ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ? ಕಲಿತಾ ಹೋಗ್ತೀವಿ. ಓಕೆ, ಕ್ಲಾಸ್ ಅಲ್ಲಿ ಬಂದಾಗ ಅದನ್ನ ನೋಡೋಣ. ಜಸ್ಟ್ ಇವಾಗ ಕಾನ್ಸಂಟ್ರೇಟ್ ಮಾಡಿ. ಕಾಂಪೌಂಡ್ ಕಂಜಕ್ಷನ್ಸ್ ಅಂದ್ರೆ ಆಸ್ ವೆಲ್ ಆಸ್, ಸೋ ದಾಟ್, ಈವನ್ ಇಫ್. ಫಾರ್ ಎಕ್ಸಾಂಪಲ್, ಆಸ್ ವೆಲ್ ಆಸ್ ಅಂತ ತಗೊಳ್ಳೋಣ. ಶ್ರುತಿ ಆಸ್ ವೆಲ್ ಆಸ್ her friends. Okay, as well as her friends. Dash attending a seminar. ಓಕೆ, ಸೊ ಹಾಗಾದ್ರೆ ಇಲ್ಲಿ ಯಾವ ವರ್ಬ್ ಅನ್ನ ನಾವು ಬರಿಬೇಕಾಗತ್ತೆ? ಶ್ರುತಿ ಅನ್ನೋದು ಸಿಂಗ್ಯುಲರ್ ಇದೆ, ಅವರ್ ಫ್ರೆಂಡ್ಸ್ ಅನ್ನೋದು ಇನ್ನೊಂದು ಸಬ್ಜೆಕ್ಟ್ ಇದೆ. ವಿಚ್ ಒನ್ ವಿ ಶುಡ್ ಕನ್ಸಿಡರ್? ವಿ ಶುಡ್ ಕನ್ಸಿಡರ್ ದ ಫಸ್ಟ್ ಸಬ್ಜೆಕ್ಟ್, ಆಸ್ ವೆಲ್ ಆಸ್, ಇನ್ ಅಡಿಷನ್, ಲೈಕ್ಲಿ, ಅನ್ಲೈಕ್ಲಿ, ಆರ್ ಬಿಸೈಡ್ಸ್,
ಅವೆಲ್ಲ ಏನಾಗಿರುತ್ತೆ ನಮ್ಗೆ ಅಡಿಷನಲ್ ಸಬ್ಜೆಕ್ಟ್ ಗಳನ್ನ ಕೊಡ್ತಾ ಹೋಗುತ್ತೆ. ವಿ ಶುಡ್ ನಾಟ್ ಕನ್ಸಿಡರ್ ದ ಸೆಕೆಂಡ್ ಸಬ್ಜೆಕ್ಟ್. ಇಲ್ಲಿ ಶ್ರುತಿ ಅಂತ ಸಿಂಗ್ಯುಲರ್ ಇದೆ, ನಾವೇನ್ ಮಾಡ್ಬೇಕು, ಸಿಂಗ್ಯುಲರ್ ವರ್ಬ್ ಅನ್ನ ತಗೋಬೇಕು. ಇಲ್ಲಿ ಶ್ರುತಿ ಬದಲಾಗಿ ಯಾವ್ದಾದ್ರು ಬೇರೆ ತಗೊಳ್ಳೋಣ. ಶ್ರುತಿ ಅಂಡ್ ಏನೋ ಹರ್ ಸಿಸ್ಟರ್, ಶ್ರುತಿ ಅಂಡ್ ಹರ್ ಸಿಸ್ಟರ್ ಆಸ್ ವೆಲ್ ಆಸ್ ಹರ್ ಫ್ರೆಂಡ್ಸ್ ಅಂತ ಬಂದಾಗ ನಮ್ಗೆ ಇಲ್ಲಿ ಎರಡು ಸಬ್ಜೆಕ್ಟ್ ಗಳು ಬರುತ್ತೆ, ಅಥವಾ ಪ್ಲೂರಲ್ ನೌನ್ ಆರ್ ಪ್ರೊನೌನ್ ಬರುತ್ತೆ. ವಿ ಶುಡ್ ಕನ್ಸಿಡರ್ ದ ಫಸ್ಟ್ ಸಬ್ಜೆಕ್ಟ್ ಅಂಡ್ ವಿ ಹ್ಯಾವ್ ಟು ರೈಟ್ ದ ವರ್ಬ್ ಅಕಾರ್ಡಿಂಗ್ಲಿ. ಈ ರೀತಿಯಾಗಿ ನಾವು ಇಲ್ಲಿ ಕನ್ಸಿಡರ್ ಮಾಡಿ ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಅಡ್ವರ್ಬಿಯಲ್ಸ್. ಅಡ್ವರ್ಬಿಯಲ್ಸ್ ಅಂತ ಬಂದಾಗ ದೇರ್ ಆರ್ ಮೆನಿ ಟೈಪ್ಸ್. ನಾವು ಅಡ್ವರ್ಬ್ ಅಂತ ಅಂದ್ರೇನು, ದಟ್ ಈಸ್ ಗೋಯಿಂಗ್ ಟು ಡಿಸ್ಕ್ರೈಬ್ ಅ ವರ್ಬ್ ಆರ್ ಅನ್ ಅಡ್ಜೆಕ್ಟಿವ್ ಆರ್ ಅನ್ ಅಡ್ವರ್ಬ್. ಮೂರು ರೀತಿಯಾದ ಪದಗಳನ್ನು ಕೂಡ ಪಾರ್ಟ್ಸ್ ಆಫ್ ಸ್ಪೀಚ್ ಅದೇನ್ ಮಾಡುತ್ತೆ, ನಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ, ಡಿಸ್ಕ್ರೈಬ್ ಮಾಡುತ್ತೆ. ಸೊ ವೆನ್ ಅಂತ ಬಂದಾಗ ಎಸ್ಟರ್ಡೇ, ಐ ಹ್ಯಾವ್ ಡನ್ ಮೈ ವರ್ಕ್ ಎಸ್ಟರ್ಡೇ. ಸೊ ಡನ್ ಅಂತ ಬಂದಾಗ ದಟ್ ಈಸ್ ದ ಮೇನ್ ವರ್ಬ್. ಎಸ್ಟರ್ಡೇ ಅನ್ನೋದು ಏನ್ ಮಾಡ್ತು, ಯಾವಾಗ ಕೆಲಸ ಆಯ್ತು ಅಂತ ಡಿಸ್ಕ್ರೈಬ್ ಮಾಡ್ತು. ಸೊ ಎಸ್ಟರ್ಡೇ ಅಂತ ಆಯ್ತು. ಎಲ್ಲ ಟೈಮಿಂಗ್ ವರ್ಬ್ಗಳು ಯಾವಾಗ ಕೆಲಸ ಆಯ್ತು ಅಂತ ಹೇಳೋದನ್ನ ನಮಗೆ ಅಡ್ವರ್ಬ್ ಏನ್ ಮಾಡುತ್ತೆ, ಡಿಸ್ಕ್ರೈಬ್ ಮಾಡುತ್ತೆ. ದೆನ್ ಅಡ್ವರ್ಬ್ ಆಫ್ ಪ್ಲೇಸ್, ವೇರ್ ಅನ್ ಆಕ್ಷನ್ ಟುಕ್ ಪ್ಲೇಸ್, ಎಲ್ಲಿ ಒಂದು ಕೆಲಸ ಆಯ್ತು ಅಂತ ಹೇಳಿದಾಗ ಏನೋ ಹಿಯರ್, ದೇರ್, ಏನೋ ಐ ಟುಕ್ ಕ್ಲಾಸ್ ಹಿಯರ್. ಟುಕ್ ಅನ್ನೋದೇನಾಗಿದೆ, ಮೇನ್ ವರ್ಬ್ ಆಗಿದೆ. ಹಿಯರ್ ಅನ್ನೋದು ಪ್ಲೇಸ್ ಅನ್ನ ತೋರಿಸ್ತಾ ಇದೆ. ಅಲ್ಲಿ ವರ್ಬ್ ಮತ್ತೆ ಪ್ಲೇಸ್ಗೂ ಏನಾಯ್ತು, ಸಂಬಂಧ ಕಲ್ಪಿತ ಆಯ್ತು. ಹಾಗಾಗಿ ವೇರ್ ಅಂತ ಹೇಳ್ತು. ದೆನ್ ಹೌ ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆರ್ ಹೌ ಸಮಥಿಂಗ್ ಹ್ಯಾಪನ್ಡ್ ಅನ್ನೋದನ್ನ, ಲೈಕ್ ಆಲ್ಮೋಸ್ಟ್ ವರ್ಬೇ ಅಲ್ವಾ. ಸೊ ಅಲ್ಲಿ ಕ್ವಿಕ್ಲಿ, ಐ ಹ್ಯಾವ್ ಕಂಪ್ಲೀಟೆಡ್ ಸಿಲೆಬಸ್ ಕ್ವಿಕ್ಲಿ. ಕಂಪ್ಲೀಟೆಡ್ ಇಸ್ ದ ಮೇನ್ ವರ್ಬ್, ಕ್ವಿಕ್ಲಿ ಅನ್ನೋದು ಅಡ್ವರ್ಬ್ ಆಗಿರುತ್ತೆ. ದೆನ್ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ, ಎಷ್ಟು ಸಲ, ಎಷ್ಟು ಬಾರಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಆಲ್ವೇಸ್, ಐ ಆಲ್ವೇಸ್ ಲಿಸನ್ ಟು ದಿಸ್ ಕ್ಲಾಸ್. ಲಿಸನ್ ಅನ್ನೋದೇನಾಗಿರುತ್ತೆ, ಮೇನ್ ವರ್ಬ್ ಆಗಿರುತ್ತೆ. ಆಲ್ವೇಸ್ ಅನ್ನೋದು ಯಾವ ರೀತಿಯಾಗಿ ಅವಳು ಕೇಳ್ತಾ ಇದ್ದಾಳೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ದೆನ್ ಆಲ್ವೇಸ್. ಹೌ ಆಫನ್ ಅನ್ನೋದಾಯ್ತು. ನೆಕ್ಸ್ಟ್ ಅಡ್ವರ್ಬ್ ಆಫ್ ಡಿಗ್ರಿ, ಟು ಮಚ್, ಸಾರಿ, ಟು ಹೌ ಮಚ್ ಅಂಡ್ ಟು ವಾಟ್ ಎಕ್ಸ್ಟೆಂಟ್. ವೆರಿ, ಟು, ಎಕ್ಸ್ಟ್ರೀಮ್ಲಿ, ಎಕ್ಸ್ಟ್ರೀಮ್ಲಿ ಡಿಸ್ಟರ್ಬಿಂಗ್ ಅಂತ ಹೇಳ್ತೀವಿ, ರೈಟ್. ಸೊ ಅಲ್ಲೇನಾಯ್ತು, ಅಡ್ವರ್ಬ್ ಆಫ್ ಡಿಗ್ರಿ ಅಂದ್ರೆ ಎಷ್ಟರ ಮಟ್ಟಿಗೆ, ದ ಲೆವೆಲ್ ಅನ್ನ ತೋರಿಸುತ್ತೆ. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಅಡ್ವರ್ಬಿಯಲ್ಸ್. ನೆಕ್ಸ್ಟ್ ವರ್ಬ್ಸ್ ಅಲ್ಲಿ ಅಂತ ಬಂದಾಗ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿಸ್ ಬಿಕಾಸ್ ಇಟ್ ಟೇಕ್ಸ್ ಸೋ ಮಚ್ ಆಫ್ ಟೈಮ್ ಅಂಡ್ ವಿ ಆರ್ ಗೋಯಿಂಗ್ ಟು ಲರ್ನ್ ದಿಸ್ ಇನ್ ಕ್ಲಾಸ್ ಓನ್ಲಿ. ಸಿ ಮೇನ್ ವರ್ಬ್ಸ್, ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ಸ್ ಅಂತ ಬಂದಾಗ ಅಗೈನ್ ನಮಗೆ ಆಕ್ಸಿಲರೀಸ್ ಬರುತ್ತೆ. ಆಕ್ಸಿಲರೀಸ್ ಅಲ್ಲಿ ನಮಗೆ ಟು ಬಿ ಫಾರ್ಮ್ ಆಫ್ ವರ್ಬ್ಸ್, ಹ್ಯಾವ್ ಫಾರ್ಮ್ ಆಫ್ ವರ್ಬ್ಸ್, ಡೂ ಫಾರ್ಮ್ ಆಫ್ ವರ್ಬ್ಸ್, ಇದರಲ್ಲಿ ಸಿಂಗ್ಯುಲರ್, ಪ್ಲೂರಲ್, ಟೆನ್ಸಸ್ ಎಲ್ಲವನ್ನ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗ್ತೀವಿ. ದೆನ್ ಅವುಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ. ದೆನ್ ಫಂಕ್ಷನ್ಸ್ ಆಫ್ ಮಾಡಲ್ ವರ್ಬ್ಸ್, ದೆನ್ ಪಾರ್ಟಿಸಿಪಲ್ಸ್, ಜೆರಂಡ್ಸ್. ಒಂದು ವರ್ಬ್ ಅನ್ನ ತಗೊಂಡು ಅದಕ್ಕೆ ಐ ಎನ್ ಜಿ ಅನ್ನ ಸೇರಿಸಿದ್ರೆ ಅದು ನೌನ್ ಆಗುತ್ತಾ, ವರ್ಬ್ ಆಗಿನೇ ವರ್ಕ್ ಆಗುತ್ತಾ, ವರ್ಬ್ ಆಗಿ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ, ನೌನ್ ಆಗಿ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಐ ಲೈಕ್ ಸ್ವಿಮ್ಮಿಂಗ್ ಕ್ಲಾಸಸ್ ಅಂತ ಹೇಳ್ತೀನಿ. ಅಲ್ಲಿ ಲೆಟ್ ಮಿ ರೈಟ್ ದಿಸ್, ಐ ಲೈಕ್ ಸ್ವಿಮ್ಮಿಂಗ್ ಕ್ಲಾಸಸ್. ಓಕೆ, ಇಲ್ಲಿ ಲೈಕ್ ಅನ್ನೋದೇನಾಗಿರುತ್ತೆ, ಮೇನ್ ವರ್ಬ್ ಆಗಿರುತ್ತೆ. ಸ್ವಿಮ್ಮಿಂಗ್ ಕ್ಲಾಸ್ ಅನ್ನೋದೇನಾಗಿದೆ, ನೌನ್ ಆಗಿದೆ. ಓಕೆ, ಈಜಿನ ತರಗತಿಗಳನ್ನ ನಾನು ಇಷ್ಟಪಡುತ್ತೇನೆ. ದಿಸ್ ಇಸ್ ದ ನೌನ್. ಹಾಗಾದ್ರೆ ಸ್ವಿಮ್ಮಿಂಗ್, ಐ ಆಮ್ ಸ್ವಿಮ್ಮಿಂಗ್ ನೌ. ಐ ಆಮ್ ಸ್ವಿಮ್ಮಿಂಗ್ ನೌ, ರೈಟ್. ಸೊ ಇಲ್ಲಿ ಐ ಅನ್ನೋದೇನಾಯ್ತು, ಪ್ರೊನೌನ್ ಆಯ್ತು. ಆಮ್ ಅನ್ನೋದೇನಾಯ್ತು, ಹೆಲ್ಪಿಂಗ್ ವರ್ಬ್ ಆಯ್ತು. ಸ್ವಿಮ್ಮಿಂಗ್ ಅನ್ನೋದೇನಾಯ್ತು, ಮೇನ್ ವರ್ಬ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇದೆ. ದೆನ್ ನೌ ಅನ್ನೋದೇನಾಯ್ತು, ಅಡ್ವರ್ಬ್ ಆಯ್ತು. ಯಾವಾಗ ನೀನು ಸ್ವಿಮ್ ಅನ್ನ ಮಾಡ್ತಾ ಇದೀಯಾ, ಈಗ ಸ್ವಿಮ್ ಅನ್ನ ಮಾಡ್ತಾ ಇದೀಯಾ. ಸೊ ದಟ್ ಬಿಕಮ್ಸ್ ದಿ ಅಡ್ವರ್ಬ್. ಸೊ ಇಲ್ಲಿ ಮೇನ್ ವರ್ಬ್ ಆಗಿ ಏನಾಯ್ತು, ಸ್ವಿಮ್ಮಿಂಗ್ ಬಂತು. ಇಲ್ಲಿ ನೌನ್ ಆಗಿ ಬಂತು. ಐ ಎನ್ ಜಿ ಅನ್ನ ಸೇರಿಸಿ ನಾವು ಅದನ್ನ ನೌನ್ ಆಗಿ ಮಾಡ್ಕೊಂಡ್ವಿ. ಈ ರೀತಿಯಾಗಿ ಬಂದಾಗ ಜೆರಂಡ್ಸ್, ಪಾರ್ಟಿಸಿಪಲ್ಸ್ ಬರುತ್ತೆ. ಅಂಡ್ ಫೈನೈಟ್, ಇನ್ಫೈನೈಟ್ ವರ್ಬ್ ಗಳನ್ನ ನೋಡ್ತೀವಿ. ಟ್ರಾನ್ಸಿಟಿವ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್ ಅನ್ನ ನೋಡ್ತೀವಿ. ಅದು ಆಬ್ಜೆಕ್ಟ್ ಇದ್ರೆ ಯಾವ ರೀತಿಯಾದ ಸೆಂಟೆನ್ಸ್ ಆಗಿರುತ್ತೆ, ಆಬ್ಜೆಕ್ಟ್ ಇಲ್ಲ ಅಂದ್ರೆ ಯಾವ ರೀತಿಯ ಸೆಂಟೆನ್ಸ್ ಆಗಿರುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಲರ್ನ್ ಆಲ್ ದೀಸ್ ಥಿಂಗ್ಸ್. ನೆಕ್ಸ್ಟ್ ಆರ್ಟಿಕಲ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ನೌನ್ ಆಗ್ಲಿ, ಪ್ರೊನೌನ್ ಇಲ್ಲ, ನೌನ್ ಆಗ್ಲಿ ಅಥವಾ ಸಬ್ಜೆಕ್ಟ್ ಅಂತ ಬಂದಾಗ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಬಂದಾಗ
ಕೌಂಟಬಲ್, ಕಲೆಕ್ಟಿವ್, ಅನ್ಕೌಂಟಬಲ್ ಅಂತ ಬಂದಾಗ ಅಲ್ಲೆಲ್ಲ ಕೂಡ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ. ದೆನ್ ಸೂಪರ್ಲೇಟಿವ್ ಡಿಗ್ರಿ ಅಂತ ಬಂದಾಗ್ಲೂ ಕೂಡ ನಾವು ಅನ್ನ ತಗೊಳ್ತೀವಿ ಅಂಡ್ ಇವುಗಳನ್ನ ಡಿಟರ್ಮೈನರ್ಸ್ ಅಂತ ಕೂಡ ಕರಿತೀವಿ. ಸೊ ಅಲ್ಲೆಲ್ಲ ಇವುಗಳ ಹೇಗ್ ವರ್ಕ್ ಆಗತ್ತೆ. ಓಕೆ, ನೆಕ್ಸ್ಟ್ ಕೊಲೊಕೇಶನ್ಸ್. ಸೊ ನೇಟಿವ್ ಸ್ಪೀಕರ್ಸ್ ಆರ್ ಸ್ಪೀಕಿಂಗ್ ಇನ್ ಪರ್ಟಿಕ್ಯುಲರ್ ವೇ ಆರ್ ದೇ ಆರ್ ಯೂಸಿಂಗ್ ಪರ್ಟಿಕ್ಯುಲರ್ ವೊಕ್ಯಾಬುಲರಿ. ಸೊ ಅವರ ರೀತಿ ನಾವು ಮಾತಾಡ್ಬೇಕು ಅಂತ ಹೇಳಿದಾಗ ಕೆಲವೊಂದು ಪದಗಳನ್ನ ಇದ್ದದನ್ನ ಇದ್ದ ಹಾಗೇನೆ ಯೂಸ್ ಮಾಡ್ಬೇಕಾಗತ್ತೆ. ನಿನ್ನೆ ಕ್ಲಾಸ್ ಅಲ್ಲಿ ನಾನು ಹೇಳ್ದೆ ಸಫರಿಂಗ್ ಫ್ರಮ್ ಅಂತ. suffering from. Okay, I can't say suffering with. It must be this way. ಸಫರಿಂಗ್ ಫ್ರಮ್ ಅಂತಾನೆ ಬರ್ಬೇಕು. ಯಾಕೆ ಮೇಡಮ್ ವಿತ್ ಅಂತ ಯಾಕೆ ತಗೊಳಕ್ಕಾಗಲ್ಲ? ಬಿಕಾಸ್ ದಟ್ ಈಸ್ ಕಾಲ್ಡ್ ಜೋಡಿ ಪದ. ಅದನ್ನ ಹಾಗೆ ಯೂಸ್ ಮಾಡ್ಬೇಕು. ಅಲ್ಲಿ ನಮ್ಗೆ ವರ್ಬ್ ಬರುತ್ತೆ, ನೌನು, ಪ್ರಿಪೋಸಿಷನ್ಸ್ ಎಲ್ಲ ಕಾಂಬಿನೇಷನ್ಸ್ ಗಳು ಬರ್ತಾ ಹೋಗುತ್ತೆ. ಅವುಗಳನ್ನ ನಾವು ಕಲಿತಾ ಹೋಗ್ತೀವಿ. ಅಂಡ್ ಸಿ ಫಾರ್ ಎಕ್ಸಾಂಪಲ್ ಮೇಕ್ ಅ ಡೆಸಿಷನ್. ಯು ಕಾಂಟ್ ಸೇ ಟೇಕ್ ಅ ಡೆಸಿಷನ್, ಮೇಡ್ ಅ ಡಿಸಿಷನ್. ಟೆನ್ಸ್ ಅಲ್ಲಿ ಚೇಂಜ್ ಆಗುತ್ತೆ, ಓಕೆ, ಬಟ್ ಮೇಕ್ ಅ ಡೆಸಿಷನ್ ಅನ್ನೋದನ್ನ ನಾವು ಮೇಡ್ ಅ ಡಿಸಿಷನ್ ಅಂತ ಹೇಳ್ಬೋದು ಟೆನ್ಸ್ ಚೇಂಜ್ ಆದಾಗ. ಬಟ್ ಇದನ್ನ ಆ ಏನು ಬೇರೆ ರೀತಿಯಾಗಿ ಟುಕ್ ಅ ಡಿಸಿಷನ್ ಅಂತ ಹೇಳಲಿಕ್ ಬರಲ್ಲ. ದೆನ್ ಹೆವಿ ರೈನ್. ಹೆವಿ ರೈನ್, ತುಂಬಾ ಮಳೆ ಆಯ್ತು ಅನ್ನೋದನ್ನ ನೀವು ಏನ್ ಹೇಳ್ತೀರಾ? ಹೆವಿ ರೈನ್ ಅಂತ ಹೇಳ್ತೀರಾ. ಟೂ ಮಚ್ ರೈನ್ ಅಂತ ಹೇಳಲ್ಲ. ದಟ್ ಈಸ್ ರಾಂಗ್ ಕಾಂಬಿನೇಷನ್ ಆಫ್ ವರ್ಡ್ಸ್. ಸ್ಟ್ರಾಂಗ್ ಟೀ, ಬಿಟ್ಟರ್ ಟೀ, ಸ್ವೀಟ್ ಟೀ ಅದಕ್ಕಿಂತ ಸ್ಟ್ರಾಂಗ್ ಟೀ ಅಂತ ಹೇಳೋದು ಸೂಟಬಲ್ ಆಗಿರುತ್ತೆ. ಸೊ ಇಫ್ ಯು ವುಡ್ ಲೈಕ್ ಟು ಟಾಕ್ ಲೈಕ್ ಅ ನೇಟಿವ್ ಸ್ಪೀಕರ್ ದೆನ್ ಯು ಫಾಲೋ ಕೊಲೊಕೇಶನ್ಸ್. ಅದರಲ್ಲಿ ಬೇರೆ ಬೇರೆ ಬರ್ತಾ ಹೋಗುತ್ತೆ. ಲಿಸ್ಟ್ ಆಫ್ ಕೊಲೊಕೇಶನ್ಸ್ ನಾವು ಕಲಿತೀವಿ. ದೆನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಒನ್ ವರ್ಡ್ ಆಲ್ಟರ್ನೇಟಿವ್ ಫಾರ್ ಅ ಫ್ರೇಸ್ ಆರ್ ಅ ಸೆಂಟೆನ್ಸ್. ದಟ್ ಮೀನ್ಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಫಾರ್ ಎಕ್ಸಾಂಪಲ್, ಒನ್ ಹೂ ಟೀಚಸ್, ಟೀಚರ್. ಒನ್ ಹೂ ಸೆಲ್ಸ್ ವೆಜಿಟೇಬಲ್ಸ್, ಗ್ರೀನ್ ಗ್ರಾಸರ್. ಲೈಕ್ ದಟ್ ಬೇರೆ ಬೇರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಗಳನ್ನ ಕಲಿತಾ ಹೋಗ್ತೀವಿ. ಇಷ್ಟುದ್ದ ಲೈನ್ ಬರೆಯೋದ್ರ ಬದಲು ಒಂದೇ ವರ್ಡ್ ಅಲ್ಲಿ ನಾವು ಅದನ್ನ ಫಿನಿಶ್ ಮಾಡಬಹುದು. ನೆಕ್ಸ್ಟ್ ಪ್ರೊನೌನ್ಸಿಯೇಷನ್. Pronunciations are very very important. See, take this word as an example. ಇದನ್ನ ನಾವು ಪ್ರೊನೌನ್ಸಿಯೇಷನ್ ಅಂತ ಹೇಳೋದು ಸರಿಯಾದ ರೀತಿಯಾದ ಉಚ್ಚಾರಣೆ ಆಗಿರುತ್ತೆ. ನಾವು ಅದನ್ನ ಪ್ರೊನೌನ್ಸಿಯೇಷನ್ ಅಂತ ಕೂಡ ಹೇಳ್ತೀವಿ. ದಟ್ ಈಸ್ ರಾಂಗ್ ವೇ ಟು ಪ್ರೊನೌನ್ಸ್. ಓಕೆ, ಸೊ ಇಫ್ ಯು ವಾಂಟ್ ಟು ಅಗೇನ್ ನೇಟಿವ್ ಸ್ಪೀಕರ್ ಯು ಹ್ಯಾವ್ ಟು ಫಾಲೋ ಪರ್ಟಿಕ್ಯುಲರ್ ಪ್ರೊನೌನ್ಸಿಯೇಷನ್. ಅದರಲ್ಲಿ ನೇಚರ್ ಆಫ್ ಸೌಂಡ್ಸ್ ಬರುತ್ತೆ. ನಾವು ಕೆಲವೊಂದ್ಸಲ ಫ ಅಂತ ಹೇಳೋದ್ರ ಬದಲು ಪ ಅಂತ ಹೇಳ್ತೀವಿ, ಅ ಅಂತ ಹೇಳೋದ್ರ ಬದಲು ಹ ಅಂತ ಹೇಳ್ತೀವಿ. ದೇ ಆರ್ ಲೈಕ್ ಸ್ವಿಚ್ ಮಾಡ್ಬಿಡ್ತೀವಿ. ಅಲ್ಲಿ ನಾವು ಏನೋ ಕೆಲವೊಂದ್ಸಲ ನಾವು ಅಲ್ಲನ್ನ ಮುಚ್ಚಬೇಕಾಗತ್ತೆ, ಕೆಲವೊಂದು ಸಲ ನಾಲ್ಗೆಯನ್ನ ಯೂಸ್ ಮಾಡಿ ಪ್ರೊನೌನ್ಸ್ ಮಾಡ್ಬೇಕಾಗಿರತ್ತೆ. ನೋಡಿ, ಬರೀ ಉಸಿರಲ್ಲಿ ನಾವು ಅದನ್ನ ಸೌಂಡ್ ಅನ್ನ ಹೇಳ್ತೀವಿ. ಇಲ್ಲಿ ನೇಚರ್ ಆಫ್ ಸೌಂಡ್ಸ್ ಬರುತ್ತೆ, ವವಲ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಎ ಇ ಐ ಓ ಯು, ಎ ಇ ಐ ಓ ಯು. ಸೊ ಇಲ್ಲಿ ಯು ಬಂದಾಗ ಯು ಶುಡ್ ಬಿ ಕೇರ್ಫುಲ್. ಅಲ್ಲಿ ನೀವೇನ್ ಮಾಡ್ಬಾರ್ದು, ಸ್ಟ್ರೆಸ್ ಮಾಡ್ಬಾರ್ದು. ಯು ಅಂತ ಬಂದಾಗ ಅಲ್ಲಿ ನಾವು ಆರ್ಟಿಕಲ್ ಆನ್ ಅನ್ನ ತಗೊಳ್ಳೋದಿಲ್ಲ. ಜಸ್ಟ್ ಅದು ಓ ಅನ್ನೋ ಸೌಂಡ್ ಬರ್ತಾ ಇದೆ. ಹೂ ಅನ್ನೋ ಸೌಂಡ್ ಬಂದಾಗ ನಾವೇನ್ ಮಾಡ್ಬೇಕು, ಆರ್ಟಿಕಲ್ ಆನ್ ಅನ್ನ ತಗೋಬೇಕಾಗತ್ತೆ. ಅಂಡ್ ಎ ಅ ಇ ಐ. ಸೊ ಯಾವುದೆಲ್ಲ ಸೌಂಡ್ಗಳು ಬಿಗಿನಿಂಗ್ ಸೌಂಡ್, ಒಂದು ಪದದ ಮೊದಲ ಒಂದು ಆಕ್ಸೆಂಟ್ ಇರುತ್ತಲ್ವಾ, ಅದು ನೀವು ಉಚ್ಚಾರಣೆ ಮಾಡ್ಬೇಕಾದ್ರೆ ನಿಜವಾಗಿ ಗಂಟ್ಲಿಂದ ಅದು ಹೊರಗಡೆ ಬರ್ತಾ ಇದ್ರೆ ಅದೇನಾಗಿರುತ್ತೆ, ಒಂದು ಸ್ವರವನ್ನ ತಗೊಳುತ್ತೆ. ದಟ್ ಈಸ್ ವಾಟ್ ವವಲ್. ಓಕೆ, ಅ ಇ ಐ ಓ ಉ. ಸೊ ನೋಡಿ, ನೀವು ಯಾವುದೇ ರೀತಿಯಾದ ನಿಮ್ಮ ಒಂದು ಹಲ್ಲನ್ನಾಗ್ಲಿ, ತುಟಿಯನ್ನಾಗ್ಲಿ, ನಾಲ್ಗೆಯನ್ನಾಗ್ಲಿ ಯೂಸ್ ಮಾಡಿಲ್ಲ. ಸೊ ಇಲ್ಲಿ ವವಲ್ಸ್ ಅಂತ ಬಂದಾಗ ಎಷ್ಟು 2 ಟೈಪ್ಸ್ ಆಫ್ ವವಲ್ಸ್ ಅದನ್ನ ನೋಡೋಣ. ದೆನ್ ಕಾನ್ಸನೆಂಟ್ಸ್ ಅಂತ, ವವಲ್ಸ್ ಬಿಟ್ಟು ಕಾನ್ಸನೆಂಟ್ಸ್ ಗಳನ್ನ ನಾವು ಕಲಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಅದ್ರಲ್ಲಿ ನಾವು ಸ್ಟ್ರೆಸ್ ಅಂದ್ರೇನು, ಇಂಟೋನೇಷನ್ ಅಂತಂದ್ರೇನು, ಸುಮ್ನೆ ಒಂದೇ ನೋಡಿ ಹೇಗಿದೆ ಆಗಿದೆ ಅಂತ ಹಿಂಗ್ ಹೇಳ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಅದು ಇಂಟ್ರೆಸ್ಟೇ ಬರಲ್ಲ. ನಾನ್ ಹೌದಾ, ಓ ಮೈ ಗಾಡ್, ಸೋ ಸಾರಿ, ಈ ರೀತಿ ನಾನು ಏನ್ ಮಾಡ್ಬೇಕು, ಇಂಟೋನೇಷನ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇರ್ಬೇಕು ವಿತ್ ಮೈ ಎಕ್ಸ್ಪ್ರೆಷನ್ಸ್. ಸೊ ಇಂಟೋನೇಷನ್ ಇಂಪಾರ್ಟೆಂಟ್. ಸಿನ್ಸ್ ಯು ಆರ್ ಗೋಯಿಂಗ್ ಟು ಬಿ ಎ ಟೀಚರ್, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಕೋಹೆಸಿವ್ ಡಿವೈಸಸ್. ಕೋಹೆಸಿವ್ ಡಿವೈಸಸ್ ಅಂತಂದ್ರೆ ಒಂದು ಸೆಂಟೆನ್ಸ್ ಅನ್ನ ಬರೀತಾ ಇರ್ತೀರಾ, ಅದಕ್ಕೆ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಕನೆಕ್ಟಿವಿಟಿಯನ್ನ ಕೊಡ್ಬೇಕು. ಆಗ ನೀವೇನ್ ಮಾಡ್ಬೇಕು, ಈ ಕೋಹೆಸಿವ್ ಡಿವೈಸಸ್ ಗಳನ್ನ ಯೂಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಅಂಡ್, ಬಟ್, ದೇರ್ ಫೋರ್, ಹವೆವರ್, ಮೋರ್ ಓವರ್, ಬಿಕಾಸ್. ಇವುಗಳನ್ನ ಸೇರಿಸಿದಾಗ ಏನಾಯ್ತು, ನೀವು ಮೊದಲೇ ಹೇಳಿರುವಂತ ಸೆಂಟೆನ್ಸ್ ಗೆ ಕನೆಕ್ಷನ್ ಅನ್ನ ಕೊಟ್ಟಾಗತ್ತೆ. ದೆನ್ ಸಿಂಟ್ಯಾಕ್ಸ್ ಅಂತ ಬಂದಾಗ that is nothing but conquered or subject verb agreement.
ವೆನ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಂದಾಗ ನಮ್ಗೆ ಇದು ಎರಡು ಇಂಪಾರ್ಟೆಂಟ್ ಆಗುತ್ತೆ, ಸಿಂಗ್ಯುಲರ್ ಪ್ಲೂರಲ್. ಕೆಲವೊಂದು ಫಾರ್ ಎಕ್ಸಾಂಪಲ್ ಒನ್ ಆಫ್ ದ ಅಂತ ಹೇಳ್ತೀವಿ. ಒನ್ ಆಫ್ ದ ಡ್ಯಾಶ್, ಇಲ್ಲಿ ನೌನ್ ಬರ್ಬೇಕು, ನೌನ್ ಆರ್ ಪ್ರೊನೌನ್. ಆಯ್ತಾ? ಈ ನೌನ್ ಆರ್ ಪ್ರೊನೌನ್ ಯಾವಾಗ್ಲೂ ಕೂಡ ಪ್ಲೂರಲ್ಲೇ ಆಗಿರುತ್ತೆ. ಅಂಡ್ ದಟ್ ಫಾಲೋಡ್ ಬೈ ವರ್ಬ್ ದಟ್ ಈಸ್ ಸಿಂಗ್ಯುಲರ್. ಯಾವ ರೀತಿಯಾಗಿ ನೋಡಿ, ಸಿ ಒನ್ ಆಫ್ ದ ಸ್ಟೂಡೆಂಟ್ಸ್, ಒನ್ ಆಫ್ ದ ಸ್ಟೂಡೆಂಟ್ಸ್ sings a song, sings a song. ಸೊ ಇಲ್ಲಿರುವಂತಹ ವಿದ್ಯಾರ್ಥಿಗಳಲ್ಲಿ ಒಬ್ಬ ಹಾಡನ್ನ ಹೇಳ್ತಾ ಇದ್ದಾನೆ. ಸಿಂಗ್ಸ್ ಸಿಂಗ್ಯುಲರ್ ಆಯ್ತಲ್ವಾ, ಇದು ಪ್ಲೂರಲ್ ಆಯ್ತಲ್ವಾ. ಅದೇ ರೀತಿ ಕೆಟಲ್ ಅಂತ ತಗೊಳ್ಳೋಣ. ದಿಸ್ ಈಸ್ ಓನ್ಲಿ ಪ್ಲೂರಲ್ ನೌನ್. ಅದನ್ನ ನಾವು ಪ್ಲೂರಲ್ ಮಾತ್ರ ಪ್ಲೂರಲ್ ಆಗಿ ಮಾತ್ರ ಯೂಸ್ ಮಾಡ್ಬೇಕು. ಕೆಟಲ್ ಆರ್, ವಿ ಕಾಂಟ್ ಸೇ ಕೆಟಲ್ಸ್ ಆರ್, ಕೆಟಲ್ ಈಸ್, ಬೋತ್ ಆರ್ ರಾಂಗ್. ಸೊ ಈ ರೀತಿಯಾಗಿ ನಾವು ಸಿಂಟ್ಯಾಕ್ಸ್ ಅಂತ ಬಂದಾಗ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಎಲ್ಲ ಕಲಿತಾ ಹೋಗ್ತೀವಿ. ವರ್ಡ್ಸ್ ಯೂಸ್ಡ್ ಆಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಅದಕ್ಕೆ ನಾವು ING ಅನ್ನ ಸೇರಿಸಿದ್ರೆ ಏನಾಗುತ್ತೆ, ಅಥವಾ ಯಾವ್ದಾದ್ರು ಮತ್ತೊಂದು ಫ್ರೇಸ್ ಅನ್ನ ಪ್ರಿಪೋಸಿಷನ್ ಸೇರಿಸಿದ್ರೆ ಏನಾಗುತ್ತೆ, ING ಅನ್ನ ತೆಗೆದ್ರೆ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು. ಸಿ ಫಾರ್ ಎಕ್ಸಾಂಪಲ್ ಫಾಸ್ಟ್ ಅಂತ ತಗೊಳ್ಳೋಣ. ಓಕೆ, ನಾನು ಇವತ್ತು ಕ್ಲಾಸ್ ತಗೋಬೇಕು ಅಂತ ಉಪವಾಸ ಇದ್ದೀನಪ್ಪ. ಓಕೆ, ಅಂಡ್ ನಾನು ಇವತ್ತು ಕ್ಲಾಸ್ ಅನ್ನ ಬೇಗ ಮುಗಿಸ್ಬಿಡ್ಬೇಕು. ಎರಡನ್ನೂ ನಾನು ಫಾಸ್ಟ್ ಅಂತಾನೆ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಆನ್ ಫಾಸ್ಟ್, ಐ ಆಮ್ ಆನ್ ಫಾಸ್ಟಿಂಗ್, ಫಾಸ್ಟ್. ಓಕೆ, ಕ್ವಿಕ್ ಅನ್ನೋದಕ್ಕೆ ನಾನು ಫಾಸ್ಟ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ವಾಕ್ ಫಾಸ್ಟ್, 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 ಫಾಸ್ಟ್ ಆಯ್ತಲ್ವಾ. ಇಲ್ಲಿ ಬೇರೆ ರೀತಿ ಯೂಸ್ ಮಾಡಿದೀನಿ, ಇಲ್ಲಿ ಬೇರೆ ರೀತಿ ಯೂಸ್ ಮಾಡಿದೀನಿ. ಸೊ ಒಂದೇ ವರ್ಡ್ ಅನ್ನ ನಾವು ನೌನ್ ಆಗಿ, ವರ್ಬ್ ಆಗಿ, ಅಡ್ಜೆಕ್ಟಿವ್ ಆಗಿ, ಈ ರೀತಿ ಬೇರೆ ಬೇರೆ ಪಾರ್ಟ್ ಆಫ್ ಸ್ಪೀಚ್ ಆಗಿ ಯಾವ ರೀತಿ ಯೂಸ್ ಮಾಡ್ಬೇಕಾಗತ್ತೆ ನೋಡಿ. ರೌಂಡ್ ಅಂತ ಬಂದಾಗ ರೌಂಡ್ ಅಂತ ಒಂದು ಸರ್ಕಲ್ ಗೆ ನಾವು ರೌಂಡ್ ಅಂತ ಹೇಳ್ತೀವಿ, ಅದು ನೌನ್ ಆಗತ್ತೆ. ರೌಂಡ್ ಅಂತ ಬಂದಾಗ ವರ್ಬ್ಗೂ ಕೂಡ ರೌಂಡ್ ಅಂತ ಹೇಳ್ತೀವಿ. ಲೈಟ್ ಅಂತ ಹೇಳಿದಾಗ ದಿಸ್ ಇಸ್ ಲೈಟ್ ವೇಟ್ ಅಂತ ಹೇಳ್ತೀವಿ. ಓಕೆ, ಡೂ ಇಟ್ ಲೈಟ್ಲಿ ಅಂತ ಹೇಳ್ತೀವಿ ಅಲ್ವಾ. ಸೊ ದ ಸ್ಕೆಚ್ ಇಸ್ ವೆರಿ ಲೈಟ್ ಅಂತ ಹೇಳ್ತೀವಿ. ಸೊ ಲೈಟ್ಲಿ ಅಂತ ಬಂದಾಗ ಅದೇನಾಯ್ತು, ಅಡ್ವರ್ಬ್ ಆಯ್ತು. ಲೈಟ್ ಅಂತ ಬಂದಾಗ ನೌನ್ ಆಯ್ತು. ಆ ರೀತಿ. ಓಕೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ದೆನ್ ಪಂಕ್ಚುವೇಶನ್ಸ್ ಅಲ್ಲಿ ನೋಡಿ, ಬೇರೆ ಬೇರೆ ಪಂಕ್ಚುವೇಶನ್ಸ್ ಗಳು ಬರುತ್ತೆ. ಸೊ ಯಾವ ರೀತಿಯಾದಂತಹ ಒಂದು ಮೀನಿಂಗ್ ಬಂದಾಗ ಯಾವ ರೀತಿಯಾದಂತಹ ಪಂಕ್ಚುವೇಶನ್ ಅನ್ನ ಯೂಸ್ ಮಾಡ್ಬೇಕು ಅಂತ, ಫುಲ್ ಸ್ಟಾಪ್, ಕಾಮನ, ಸೆಮಿಕೋಲನ್, ಕೋಲನ್, ಅಪಾಸ್ಟ್ರಫ, ಅಥವಾ ಕೊಟೇಶನ್ ಮಾರ್ಕ್ಸ್, ಕ್ವೆಶನ್ ಮಾರ್ಕ್, ಎಕ್ಸ್ಕ್ಲಮೇಷನ್ ಮಾರ್ಕ್, ಇವೆಲ್ಲ ನೋಡ್ಕೋಬೇಕು. ವಾಟ್ ಅಂತ ಹೇಳ್ತೀನಿ, ಅದಕ್ಕೆ ನೀವು ವಾಟ್ ಡಿಡ್ ಹಿ ಕಿಲ್ ಅಂತ ಇದೆ. ಸೊ ಇವಾಗ ನೀವೇನ್ ಮಾಡ್ಬೇಕು, ಇದಕ್ಕೆ ಸೂಟೇಬಲ್ ಆಗಿರುವಂತ ಪಂಕ್ಚುವೇಶನ್ಸ್ ಗಳನ್ನ ಹಾಕ್ಬೇಕು. ಸೊ ಇಲ್ಲಿ ವಾಟ್ ಇದೆ, ಇಲ್ಲಿ ಡಿಡ್ ಇದೆ. ಎರಡೆರಡು ಪಂಕ್ಚುವೇಶನ್ಸ್ ಗಳನ್ನ ತಗೋಬೇಕಾಗತ್ತೆ. ವಾಟ್ ಅನ್ನೋದು ನನ್ನ ಸರ್ಪ್ರೈಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು. ಐ ಸಪೋಸ್ ಟು ಪುಟ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಹಿಯರ್ ಐ ಆಮ್ ಕ್ವೆಶನಿಂಗ್, ಏನೋ ಒಂದ್ ಸಾಯಿಸದ್ನ. ಸೊ ಕ್ವೆಶನ್ ಮಾರ್ಕ್ ಅಕಾರ್ಡಿಂಗ್ ಟು ದ ಎಕ್ಸ್ಪ್ರೆಷನ್. ಈಗ ನಾನು ಮಾತಾಡ್ತಾ ಇದ್ದೀನಿ, ವಿತ್ ಮೈ ಎಕ್ಸ್ಪ್ರೆಷನ್ ಯು ವಿಲ್ ಕಮ್ ಟು ನೋ ದಿಸ್ ಮೀನಿಂಗ್ ಈಸ್ ದಿಸ್ ಅಂತ. ನಾನು ಎಕ್ಸ್ಪ್ರೆಷನ್ ಮಾಡಿಲ್ಲ, ಬರೀತಾ ಇದ್ದೀನಿ ಅಂದಾಗ ಬರವಣಿಗೆಯಲ್ಲಿ ನೀವೇ ಹೇಗೆ ತಿಳ್ಕೊಳ್ತೀರಾ, ದಿಸ್ ಈಸ್ ಅನ್ ಎಕ್ಸ್ಪ್ರೆಷನ್, ದಿಸ್ ಇಸ್ ದಿಸ್ ಅಂತ. ಟ್ರೂ ಪಂಕ್ಚುವೇಶನ್ಸ್ ನೀವೇನ್ ಮಾಡ್ತೀರಾ, ಅದನ್ನ ತಿಳ್ಕೊಳ್ತೀರಾ. ನೆಕ್ಸ್ಟ್ ವೊಕ್ಯಾಬುಲರಿ ಅಂತ ಬಂದಾಗ ಸಿನೋನಿಮ್ಸ್, ಆಂಟೋನಿಮ್ಸ್, ಪ್ರಿಫಿಕ್ಸ್, ಸಫಿಕ್ಸ್, ಕಾಂಪೌಂಡ್ ವರ್ಡ್ಸ್. ಸಿರಿ ಫಾರ್ ಎಕ್ಸಾಂಪಲ್ ಸನ್ ಇನ್ ಲಾ ಅಂತ ಹೇಳ್ತೀವಿ. ಅದನ್ನ ನೀವು ಪ್ಲೂರಲ್ ಆಗಿ ಹೇಗ್ ಬರೀತೀರಾ, ಅದು ಕ್ವೆಶನ್ ಬರುತ್ತೆ. ಸನ್ ಇನ್ ಲಾಸ್ ಅಂತ ಬರೀತೀರಾ, ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಸನ್ಸ್ ಇನ್ ಲಾ ಅಂತ ಹೇಳ್ಬೇಕಾಗತ್ತೆ ಟು ಮೇಕ್ ಇಟ್ ಪ್ಲೂರಲ್. ಸೊ ಅದೇ ರೀತಿ ಕಾಂಪೌಂಡ್ ವರ್ಡ್ಸ್ ಗಳನ್ನ ನಾವು ಬೇರೆ ಬೇರೆ ರೀತಿ ನೋಡ್ತೀವಿ. ಹೋಮೋಫೋನ್ಸ್ ಅಂತ ಬಂದಾಗ MCQs ಅಲ್ಲಿ ನೀವು ರೈಮಿಂಗ್ ಮ್ಯಾಚ್ ಮಾಡ್ಬೇಕಾಗತ್ತೆ. ಹೋಮೋಫೋನ್ಸ್ ಅಂತ ಬಂದಾಗ ಹೌ ಟು ಯೂಸ್. ಸಿ ಫಾರ್ ಎಕ್ಸಾಂಪಲ್ ನೋ ಅಂಡ್ ನೋ, ಎರಡೂ ಪದಗಳನ್ನ ನಾನು ಒಂದೇ ರೀತಿಯಾಗಿ ಉಚ್ಚಾರಣೆ ಮಾಡಿದ್ದೀನಿ. ಹೇಗ್ ಬರಿಬೇಕು,
ನೋ. ಐ ಶುಡ್ ಸೇ ನೋ, ದಟ್ ಯು ಮಸ್ಟ್ ನೋ. ನೀನು ನೋ ಅನ್ನೋದನ್ನ ನೋ ಮಾಡಿರ್ಬೇಕು ಅಂದ್ರೆ ನಿನ್ಗೆ ಗೊತ್ತಿರ್ಬೇಕು ಅಂತ ಹೇಳ್ತಾ ಇದ್ದೆ. ಅಂದ್ರೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯೋಕೆ ಏನ್ ಮಾಡ್ತಾರೆ, ಪದಗಳನ್ನ ಈ ರೀತಿ ಕೊಟ್ಟಿರ್ತಾರೆ. ದೆನ್ ಓನೋಮಟೋಫೋಯಿಯಾ ಅಂತ ಹೇಳಿದ್ರೆ ವೆನ್ ವರ್ಡ್ ಈಸ್ ಫಾಲೋಯಿಂಗ್ ದ ಸೌಂಡ್. ಸಿ ಫಾರ್ ಎಕ್ಸಾಂಪಲ್ ವಾಟರ್ ಇಸ್ ಸ್ಪ್ಲಾಶಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನ ನಾವೀಗ ನೀರನ್ನ ಎರ್ಚ್ದಾಗ ಯಾವ ರೀತಿ ಸೌಂಡ್ ಬರುತ್ತೋ ಅದನ್ನ ಸ್ಪ್ಲಾಶಿಂಗ್ ಅಂತ ತಗೊಂಡ್ವಿ. ದೆನ್ ಇವಾಗ ಇಲ್ಲಿ ಈ ತರ ಕೆರ್ಕೊಳ್ತಾ ಇದೀನಿ. ಸೊ ಆ ಕೆರಿಬೇಕಾದ್ರೆ ಸೌಂಡ್ ಬಂತದಲ್ವಾ, ಆ ಸ್ಕ್ರೀಚಿಂಗ್ ಸೌಂಡ್. ಸೊ ಐ ಆಮ್ ಸ್ಕ್ರಾಚಿಂಗ್. ಓಕೆ. ಓಕೆ, ಅದನ್ನ ನಾವೇನ್ ಹೇಳ್ತಾ ಇದೀವಿ, ಸೌಂಡ್ ಅನ್ನ ಇಮಿಟೇಟ್ ಮಾಡ್ತಾ ಇದೀವಿ. ದಿಸ್ ಇಸ್ ವಾಟ್ ಓನೋಮಟೋಪೋಯಿಯಾ. ಡಾಗ್ ಈಸ್ ಬಾರ್ಕಿಂಗ್. ಓಕೆ, ಬಾರ್ಕ್ ಅಂದ್ರೆ ಬೊಗಳ್ತಾ ಇರೋದನ್ನ ನಾವು ಬಾರ್ಕಿಂಗ್ ಅಂತ ಹೇಳಿದ್ವಿ. ಸೊ ವೆನ್ ವರ್ಡ್ ಈಸ್ ಫಾಲೋಯಿಂಗ್ ದ ಸೌಂಡ್, ದಟ್ ಈಸ್ ಕಾಲ್ಡ್ ಓನೋಮಟೋಪೋಯಿಯಾ. ನಿಮ್ಗೆ ಅದನ್ನ ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿ ಕೇಳ್ಬೋದು, ಅಥವಾ ವರ್ಡ್ಸ್ ಗಳನ್ನ ಡೈರೆಕ್ಟ್ ಆಗಿನೂ ಕೂಡ ಕೇಳ್ಬೋದು. ನೆಕ್ಸ್ಟ್ ಫಿಗರ್ಸ್ ಆಫ್ ಸ್ಪೀಚ್. ಇದರಲ್ಲಿ ಸಿಮಿಲಿ, ಮೆಟಾಫರ್, ದೆನ್ ಪರ್ಸಾನಿಫಿಕೇಶನ್, ಹೈಪರ್ಬೋಲ್, ಅಲಿಟ್ರೇಷನ್, ಐರನಿ, ಆಕ್ಸಿಮೊರಾನ್, ಈ ರೀತಿಯಾಗಿ ನಿಮ್ಗೆ ಕೇಳ್ತಾ ಹೋಗ್ತಾರೆ. ಸಿ ಫಾರ್ ಎಕ್ಸಾಂಪಲ್ ದ ಫ್ಲವರ್ಸ್ ಆರ್ ಡ್ಯಾನ್ಸಿಂಗ್ ಟು ದ ಮ್ಯೂಸಿಕ್ ಅಂತ ಇದೆ. ಕ್ಯಾನ್ ದ ಫ್ಲವರ್ಸ್ ಡ್ಯಾನ್ಸ್? ನೋ. ಬಟ್ ವಿ ಹ್ಯಾವ್ ಗಿವನ್ ಅ ಹ್ಯೂಮನ್ ಕ್ವಾಲಿಟಿ ಟು ಫ್ಲವರ್. ಫ್ಲವರ್ಸ್ ಆರ್ ಡ್ಯಾನ್ಸಿಂಗ್ ಅಂತ. ಅದಕ್ಕೆ ಏನ್ ಮಾಡ್ತಾ ಇದೀವಿ, ವೇರ್ a thing, non-human being things are given human qualities, that is called personification. ಅದೇ ರೀತಿ ಎಲ್ಲ ಯಾವ ರೀತಿ ಫಿಗರ್ಸ್ ಆಫ್ ಸ್ಪೀಚ್ ಗಳು ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೋಬೇಕು. ಅಂಡ್ ಯು ವಿಲ್ ಬಿ ಆಸ್ಕ್ಡ್ ಟು ಐಡೆಂಟಿಫೈ ದಿ ಫಿಗರ್ ಆಫ್ ಸ್ಪೀಚ್ ಇನ್ ದ ಎಕ್ಸಾಮ್. ದೆನ್ ಕಮ್ಸ್ ಕ್ವೆಶ್ಚನ್ ಟ್ಯಾಗ್. ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ನೆಗೆಟಿವ್ ಯಾವ ರೀತಿ ಮಾಡ್ಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಪಾಸಿಟಿವ್ ಟ್ಯಾಗ್ ಅನ್ನ ಯಾವ ರೀತಿ ಮಾಡ್ಬೇಕು, ಅವುಗಳನ್ನ ಕಲಿತಾ ಹೋಗ್ತೀವಿ. Then phrases, noun phrases, prepositional phrases, adverbials, then verb phrases. ಇದನ್ನ ನೀವು ಸೆಂಟೆನ್ಸ್ ಅಲ್ಲಿ ಯಾವ ರೀತಿ ಬಳಸಬೇಕು, ಹೌ ಟು ಐಡೆಂಟಿಫೈ, ಎರಡನ್ನು ಕೂಡ ನೀವಲ್ಲಿ ನೋಡ್ಬೇಕಾಗತ್ತೆ. ದೆನ್ idioms, ಅದ್ರಲ್ಲೂ ಕೂಡ ಯೂಸ್ ಮತ್ತೆ ಯೂಸೇಜಸ್, ಒಂದು ಸೆಂಟೆನ್ಸ್ ಅಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅಂಡ್ ಆಲ್ಟರ್ನೇಟಿವ್ಸ್ ಮೀನಿಂಗ್ ಗಳನ್ನ ಕೂಡ ನೀವು ಅಲ್ಲಿ ಹೇಳ್ಬೇಕಾಗತ್ತೆ. ದೆನ್ ಕಮ್ಸ್ ಫೋನಾಲಜಿ. ಪ್ರೊನೌನ್ಸಿಯೇಷನ್ ಅಲ್ಲಿ ನಾವು ಏನನ್ನ ಕಲ್ತಿದೀವೋ ಅದನ್ನೇ ಇಲ್ಲಿ ನಾವು ಡೆಫಿನಿಷನ್ಸ್ ಗಳಾಗಿ ಕಲಿತಾ ಹೋಗ್ತೀವಿ. ವವಲ್ಸ್ ಅಂದ್ರೇನು, ಕಾನ್ಸನೆಂಟ್ಸ್ ಅಂದ್ರೇನು, ಸ್ಟ್ರೆಸ್, ಇಂಟೋನೇಷನ್, ಆರ್ಗನ್ಸ್ ಆಫ್ ಸ್ಪೀಚ್, ನೇಚರ್ ಆಫ್ ಸೌಂಡ್ಸ್. ಅಂಡ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಆಲ್ ದೀಸ್ ಥಿಂಗ್ಸ್ ಆಲ್ರೆಡಿ, ಅಂಡ್ ಇನ್ ದ ಕ್ಲಾಸ್ ವಿ ಆರ್ ಗೋಯಿಂಗ್ ಇನ್ ಡೆಪ್ತ್. ನೆಕ್ಸ್ಟ್, dictionary use. This is very important. You are a teacher and you are going to write an article, you are going to write a book, you are going to make a notes, and while doing all these things you have to know how to use a dictionary. Guide words irbodu, pronunciation, symbols, meaning, parts of speech, word usage. ನಿಮಗೇನೆ ಒಂದು ವರ್ಡ್ ಏನ್ ಹೇಳ್ತಾ ಇದೆ ಅಂತ ಗೊತ್ತಿಲ್ಲ ಅಂದಾಗ ಮಕ್ಕಳಿಗೆ ನೀವು ಹೇಳ್ಕೊಡಕ್ ಆಗಲ್ಲ ಅಲ್ವಾ. ಹಾಗಾಗಿ ಇವುಗಳನ್ನ ನಾವು ಡೀಟೇಲ್ ಆಗಿ ಕಲಿಬೇಕಾಗತ್ತೆ. ಸೆಂಟೆನ್ಸಸ್ ಅಂತ ಬಂದಾಗ, ಸೊ ಅದರಲ್ಲಿ ನಾವು ಅಸರ್ಟಿವ್, ಇಂಟರೋಗೇಟಿವ್, ಇಂಪ್ಯಾರೇಟಿವ್, ಎಕ್ಸ್ಕ್ಲಮೇಟರಿ, ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್, ಎಲ್ಲ ಸೆಂಟೆನ್ಸ್ ಟೈಪ್ಸ್ ಗಳನ್ನ ಕಲಿಬೇಕು. ನೆಕ್ಸ್ಟ್, ಅದನ್ನ ಯಾವ ರೀತಿ ಒಂದು ಸಿಂಪಲ್ ಸೆಂಟೆನ್ಸ್ ಇಂದ ಕಾಂಪ್ಲೆಕ್ಸ್ ಆಗಿ, ಅಥವಾ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇಂದ ಕಾಂಪೌಂಡ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಕ್ಲಾಸಸ್ ಅಂತ ಬಂದಾಗ ಮೇನ್ ಕ್ಲಾಸಸ್, ಸೆಮಿ ಎಲ್ಲ ಬರುತ್ತೆ, ಅದನ್ನು ಕೂಡ ಕಲಿಬೇಕು. ಟ್ರಾನ್ಸ್ಫಾರ್ಮೇಶನ್ಸ್, ನಾನು ಆಗ್ಲೇ ಹೇಳ್ದೆ, ಡಿಗ್ರೀಸ್ ಆಫ್ ಕಂಪಾರಿಸನ್ ಅಂತ ಬಂದಾಗ 3 ಡಿಗ್ರೀಸ್ ಬರುತ್ತೆ, ಅಂಡ್ ಯು ಮಸ್ಟ್ ನೋ ಹೌ ಟು ಕನ್ವರ್ಟ್ 1 ಡಿಗ್ರಿ ಟು ಅನದರ್. ಓಕೆ, ರಿವರ್ಸ್ ಆಗಿರ್ಬೋದು ಅಥವಾ ಫಾರ್ವರ್ಡ್ ಆಗಿರ್ಬೋದು. ದೆನ್ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್, ಡೈರೆಕ್ಟ್ ಇಂದ ಇಂಡೈರೆಕ್ಟ್, ಇಂಡೈರೆಕ್ಟ್ ಇಂದ ಡೈರೆಕ್ಟ್, ಎರಡು ಕೂಡ ಆಗಿರುತ್ತೆ. ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಆಲ್ಸೋ. ದೆನ್ ಎರರ್ ಲೊಕೇಶನ್ ಅಂತ ಬಂದಾಗ, ಇಲ್ಲಿವರೆಗೂ ನಾವ್ ಏನೇನೆಲ್ಲ ಗ್ರಾಮರ್ ಕಲ್ತ್ಕೊಂಡಿದೀವೋ ಆ ಬೇಸ್ಡ್ ಆಗಿ ನಮಗೆ ಪ್ರತಿಯೊಂದು ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟಂತಹ ಲೈನ್ಸ್ ಕೊಟ್ಟಿರ್ತಾರೆ, ಅಂಡ್ ವಿ ಸಪೋಸ್ ಟು ಐಡೆಂಟಿಫೈ an error. Noun ಆಗಿರ್ಬೋದು, pronoun ಆಗಿರ್ಬೋದು, verb, tense, articles, prepositions. See, I have covered all the grammatical parts here. So this is all about grammar, and ಇನ್ಕ್ಲೂಡಿಂಗ್ HSTR, GPSTR ಅಂಡ್ PSTR, ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಗ್ರಾಮರ್ ಇಲ್ಲಿರುತ್ತೆ. ಅದು ಒಂದು ರೈಟಿಂಗ್ ಕೂಡ ಆಗಿರ್ಬೋದು, ಅಥವಾ MCQs ಗೆ ಸಂಬಂಧಪಟ್ಟಿದ್ದು ಕೂಡ ಆಗಿರ್ಬೋದು. ಅಂಡ್ ರೈಟಿಂಗ್ ಅಂತ ಬಂದಾಗ, ವೆನ್ ಇಟ್ ಕಮ್ಸ್ ಟು ರೈಟಿಂಗ್ ಕ್ಲಾಸ್, ವಿ ವಿಲ್ ಕಮ್ ಟು ನೋ ದ ಸಿಲೆಬಸ್, ಅಂಡ್ ದಿಸ್ ಇಸ್ ಆಲ್ ಅಬೌಟ್ ದ ಗ್ರಾಮರ್ ಕ್ಲಾಸ್. ನೆಕ್ಸ್ಟ್ class will be continued. Thank you so much. In the next class, I am going to engage the syllabus. Okay, thank you. See you in the next class.